ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಣು ಮುಚ್ಚಿಟ್ಟಿರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮೆಲ್ಲರ ಜೀವಿತದಲ್ಲಿ ನೀವು ಕೊಟ್ಟಿರುವಂತಹ ಇನ್ನೊಂದು ದಿವಸದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಬೆಳಗಿನ ಜಾವದಲ್ಲಿ ನಿಮ್ಮ ಮಾತುಗಳನ್ನ ಕೇಳಿ ಆಹ್ಲಾದಿಸುವಂತಹ ಆನಂದಿಸುವಂತಹ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದೀರ ತಂದೆ. ಪ್ರಪಂಚದಲ್ಲಿ ಸಾಕಷ್ಟು ಜನ ಈ ಭಾಗ್ಯ ಸಿಕ್ಕಿದ್ರು ಸಹ ಕಳ್ಕೊಂಡಿರುವಂತವರಿದ್ದಾರೆ. ಆದರೆ ಈ ಭಾಗ್ಯ ನಮ್ಮೊಂದಿಗೆ ಇನ್ನೂ ಇರುವಂತಹ ಆ ಜ್ಞಾನವನ್ನ ಬುದ್ಧಿಯನ್ನ ನಮ್ಮೆಲ್ಲರಿಗೂ ಕೊಟ್ಟು ನಿಮ್ಮಿಂದ ದೂರ ಆಗದಂತೆ ನೀವು ನಮ್ಮೆಲ್ಲರನ್ನೂ ಸಹ ಇನ್ನೂ ಸೆಳೆದುಕೊಳ್ತಾ ಹತ್ತಿರಕ್ಕೆ ನೀವು ನಡೆಸ್ಕೊಂಡು ಹೋಗ್ತಿರುವಂತಹ ರೀತಿಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು. ಹಾಗೆ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಇನ್ನೊಂದು ಹೊಸ ವಿಚಾರವನ್ನ ಆಲೋಚನೆ ಮಾಡ್ಬೇಕಾದ್ರೆ ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಮುಂಜಾನೆ ವೇಳೆಯಲ್ಲಿ ಇಷ್ಟು ದಿನ ಸಾಮ್ಯ ರೂಪಗಳನ್ನ ಏನು ಆಲೋಚನೆ ಮಾಡ್ತಾ ಬರ್ತಿದ್ವಲ್ವಾ? ಓಕೆ, ಹಾಗಾದ್ರೆ ಇನ್ನೊಂದು ಸಾಮ್ಯ ರೂಪವನ್ನ ಇವತ್ತು ಆಲೋಚನೆ ಮಾಡ್ಲಿಕ್ಕೆ ಹೊರಟಿದ್ವಿ. ಎಷ್ಟು ಸಾಮ್ಯ ರೂಪಗಳ ಭಾಗ ಆಗಿತ್ತು ಈಗಾಗ್ಲೇ? 13. ಹಾಗಾದ್ರೆ ಇದು 14ನೇ ಸಾಮ್ಯ ರೂಪವಾಗಿ ಬರ್ಕೊಳ್ಳಿ. ಇವತ್ತು ನಾವು ಯಾವ ಸಾಮ್ಯ ರೂಪವನ್ನು ನೋಡ್ತಿದ್ವಿ ಹಾಕಿದ್ರೆ? ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನ. ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. 23ರಿಂದ ಬರ್ಕೋಬೇಡಿ ಸಾಮ್ಯ ರೂಪಕ್ಕೆ, ದಯವಿಟ್ಟು 24ರಿಂದ ಬರ್ಕೊಳ್ಳಿ. 13, 24ರಿಂದ ಬರ್ಕೊಳ್ಳಿ. ಈಗ 24ರಿಂದ ಓದ್ತೀರಾ? 24ರಿಂದ ಇವತ್ತು ನೋಡ್ತಿರುವಂತಹ ಸಾಮ್ಯ ಶುರು ಆಗ್ತದೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯಾ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಏನರ್ಥ ಆಯ್ತು ನಮ್ಗೆ ಸಾಮ್ಯ ರೂಪದಿಂದ? ಓದಂತಹ ಸಾಮ್ಯ ರೂಪದಿಂದ ಗೋಧಿ ಹಾಗೂ ಹಣಜಿ ಅಂತ ಹೇಳಿ ನೀವು ಬರ್ಕೋಬಹುದು. ಈ ಸಾಮ್ಯ ರೂಪವನ್ನು ಬರ್ಕೋಬೇಕಾದ್ರೆ ದೀಕ್ಷದ ಇಮೇಜ್ ಕಳ್ಸಿದೀನಿ, ರೆಡಿ ಮಾಡಿ ಇಟ್ಕೊ, ಪ್ರೆಸೆಂಟ್ ಮಾಡ್ಬೇಕು. ಓಕೆ, ಇಷ್ಟಕ್ಕೂ ಈ ಸಾಮ್ಯ ರೂಪದಲ್ಲಿ ನಾವು ಓದಿದಾಗ ಒಂದ್ 3-4 ವಿಚಾರಗಳು ಮುಖ್ಯವಾಗಿ ನಮಗೆ ಕಾಣಿಸ್ತು. ಒಂದು ಹೊಲ ಇತ್ತು, ಆ ಹೊಲದಲ್ಲಿ ಅದರ ತೋಟದ ದಣಿ ಅನ್ನುವಂಥವನು ಬೆಳೆಯನ್ನು ಬಿತ್ತಿದ್ದ. ಆತನು ಮತ್ತೊಂದು ಸಾಮ್ಯ ರೂಪವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದೆ. ಅದರ ಜನರು ನಿದ್ರೆ ಮಾಡುವ ಕಾಲದಲ್ಲಿ, ಅಂದ್ರೆ ರಾತ್ರಿ ಹೊತ್ತು, ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತು ಹೋದನು. ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಸಹ ಬಿತ್ತಿ ಹೊರಟೋಗ್ತಾರಂತೆ. ಬೀಜಗಳನ್ನು, ಕೆಟ್ಟ ಬೀಜಗಳು, ಒಂದು ಕೆಟ್ಟ ಗಿಡಗಳು, ಕೆಟ್ಟ ಬೆಳೆಯನ್ನ ಕೊಡುವಂತಹ ಗಿಡಗಳ ಬೀಜವನ್ನು ಸಹ ಮಧ್ಯ ಬಿತ್ತಿ ಹೊರಟೋಗಿದ್ದಾರೆ. 25ನೇ ವಚನ, 26ನೇ ವಚನ. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಅಂದ್ರೆ ಇನ್ನು ಬೆಳೀತಿರುವಂತಹ ಸ್ಟೇಜ್ ಇದು. ಬೆಳೆದು ಫಲಕ್ಕೆ ಬಂದಾಗ ಅಂತ ಹೇಳಿದ್ರೆ ಇನ್ನು ಕುಯ್ಯದೇ ಇರುವಂತಹ ಕಾಲ, ಇನ್ನು ಬೆಳೀತಿದೆ. ಆ ಬೀಜವನ್ನು ಬಿತ್ತಿದಾರಲ್ವಾ, ಆ ಬೀಜವನ್ನು ಬಿತ್ತಿರುವಂತಹದ್ದು ಒಂದ್ ಸ್ಟೇಜ್ಗೆ, ಯಾಕಂದ್ರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಏನೇನು ಇರುತ್ತಲ್ವಾ, ಆ ಸ್ಟೇಜ್ ಅಲ್ಲಿ ಒಂದಾನೊಂದು ಸ್ಟೇಜ್ಗೆ ಬಂದು ನಿಂತಿದೆ. ಬೆಳೆದು ಬರ್ತಿರ್ಬೇಕಾದ್ರೆ ಇನ್ನು ಕುಯ್ಬೇಕಾಗಿರುವಂತಹ ಕಾಲ ಬಂದಿಲ್ಲ, ಇನ್ನು ಸ್ವಲ್ಪ ಟೈಮ್ ಆಗ್ಬೇಕು ಕುಯ್ಬೇಕು ಆದ್ರೆ ಸ್ವಲ್ಪ ಬೆಳೆದಿದೆ.
ಅದು ಅಲ್ಲಿ ಪಾಯಿಂಟ್, ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಯಾಕಂದ್ರೆ ಅಲ್ಲಿ ಮಾತಾಡ್ಕೊಳ್ಳುವಂತಹ ವಿಚಾರ ಇದೆ. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು. 28ನೇ ವಚನ. ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು. 29ನೇ ವಚನ. ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. 30ನೇ ವಚನ. ಸುಗ್ಗಿ ಕಾಲದ ತನಕ ಇದು ಕೊಯ್ಯುವಂತಹ ಕಾಲ, ಅಂದ್ರೆ ಇನ್ನು ಸುಗ್ಗಿ ಕಾಲ ಬಂದಿರ್ಲಿಲ್ಲ. ಅವಾಗ್ಲೇ ಮಾತಾಡ್ಕೋಬೇಕಾದ್ರೆ ಇನ್ನು ಸುಗ್ಗಿ ಕಾಲ ಬಂದಿರ್ಲಿಲ್ಲ. ಫಲದ ಹತ್ರ, ಫಲ ಕೊಡುವಂತಹ ಕಾಲ ಹತ್ರ ಬಂದಾಗ ಮಾತಾಡ್ಕೊಂಡಂತಹದ್ದು. ಓಕೆ, ಇದು ಇವಾಗ್ಲೇ ತೆಗೆದ್ಬಿಡೋಣ. ಇದು ಕೆಲಸದವರ ಪ್ರಶ್ನೆ. ದಣಿಯ ಪ್ರಶ್ನೆ ಏನು, ಇವಾಗ ತೆಗೆಯುವಂತಹದ್ದು ಬೇಡ, ಸುಗ್ಗಿ ಕಾಲ ಬರ್ಲಿ, ಕುಯ್ಯುವಂತಹ ಕಾಲ ಬರ್ಲಿ, ಅಲ್ಲಿ ತನಕ ವೈಟ್ ಮಾಡೋಣ ಅಂತ ಹೇಳಿ ದಣಿ ಹೇಳ್ತಿರುವಂತಹ ಮಾತು. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕುಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕ್ಕೆ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂತ. ಅರ್ಥ ಆಯ್ತಾ ನಮಗ್ ಸಾಮ್ಯ ರೂಪ? ಏನ್ ಈ ಸಾಮ್ಯ ರೂಪದ ಅರ್ಥ? ಸಿಂಪಲ್ ಆಗಿದೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಇದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಆಲೋಚನೆ ಮಾಡ್ಬೇಕು. ನಾರ್ಮಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಅರ್ಥ ಆಗದೆ ಇರುವಂತಹದ್ದು, ಅದನ್ನ ಅರ್ಥ ಮಾಡ್ಕೊಂಡು ನೋಡೋಣ ಈ ಸಾಮ್ಯ, ಈ ಒಂದು ಸಂದೇಶದಲ್ಲಿ. ಅದಕ್ಕೆ ಮುಂಚೆ ಏನೇನ್ ಅರ್ಥ ಆಯ್ತು ಸಾಮ್ಯ ರೂಪದಲ್ಲಿ ನಮ್ಗೆ? ಬಿತ್ತುವಂತವ್ರು ಯಾರು, ಕುಯ್ಯುವಂತವ್ರು ಯಾರು, ಆಮೇಲೆ ಬೀಜ ಅಂದ್ರೆ ಏನು, ವೈರಿ ಅಂದ್ರೆ ಯಾರು, ಏನ್ ಕತೆ? ಏನು ಅಂದ್ರೆ ದೇವರನ್ನ, ಒಳ್ಳೆ ಬೀಜ ಅಂದ್ರೆ ಭಕ್ತರು, ಮತ್ತೆ ಅಣಜಿ ಅಂತಂದ್ರೆ ಭಕ್ತಿಹೀನರು, ಅದು ವೈರಿ ಅಂತಂದ್ರೆ ಸೈತಾನನೋಣ. ಹಾಗೆ ಆಳುಗಳಂದ್ರೆ ದೇವ ಸೇವಕರು, ಕೊಯ್ಯುವವರಂದ್ರೆ. ಆಕ್ಚುಲಿ ನಮ್ಗೆ ಈ ಸಾಮ್ಯ ರೂಪ ಅರ್ಥ ಆಗ್ಬೇಕು ಅಂದ್ರೆ ಈ ಸಾಮ್ಯ ರೂಪಕ್ಕೆ ಇರುವಂತಹ ವಿಶೇಷತೆ ಏನು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಸಾಕಷ್ಟು ಸಾಮ್ಯ ರೂಪಗಳನ್ನ ನಾವು ನೋಡ್ತೀವಿ. ಸಾಕಷ್ಟು ಸಾಮ್ಯ ರೂಪಗಳಿಗೆ ಯೇಸು ಕ್ರಿಸ್ತರು ಸಾಮ್ಯವನ್ನ ಮಾತ್ರ ಹೇಳಿ ಅದಕ್ಕೆ ವಿವರಿಸಿ ಅರ್ಥ ಹೇಳದೇ ಇರುವಂತಹ ಸಾಕಷ್ಟು ಸಾಮ್ಯ ರೂಪಗಳಿದೆ ಸತ್ಯವೇದದಲ್ಲಿ. ನಿಜನ? 2 ತರ ಸಾಮ್ಯ ರೂಪ ಇದೆ ಸತ್ಯವೇದದಲ್ಲಿ. ಒಂದು, ಯೇಸು ಕ್ರಿಸ್ತರು ಸಾಮ್ಯ ರೂಪವನ್ನ ಮಾತ್ರ ಹೇಳ್ತಾರೆ, ಅದಕ್ಕೆ ಅರ್ಥ ಹೇಳೋದಿಲ್ಲ. ಹೌದಾ? ಆ ರೀತಿಯಾಗಿರುವಂತಹ ಸಾಮ್ಯ ರೂಪ ಮುಂಚೆ ನಾವು ಆಲೋಚನೆ ಮಾಡಿ ನೋಡಿದೀವಿ. ಸಾಸಿವೆ ಕಾಳು, ಹೂಳಿಟ್ಟ ದ್ರವ್ಯ, ಈ ಸಾಮ್ಯ ರೂಪಗಳನ್ನ ಯೇಸು ಕ್ರಿಸ್ತರು ಹೇಳಿದ ನಂತರ ಅದಕ್ಕೆ ಅರ್ಥ ಕ್ಲಿಯರ್ ಆಗಿ ಹೇಳಿದ ಹಾಗೆ ಕಾಣಿಸೋದಿಲ್ಲ. ಅದನ್ನು ಹುಡುಕಬೇಕಾಗಿರುವಂತಹ ಜವಾಬ್ದಾರಿ ನಮ್ಮದು. ಸತ್ಯವೇದದಲ್ಲೇ ಇರುತ್ತೆ ಆನ್ಸರ್, ಮತ್ತೆ ನಾವು ಎಲ್ಲಿಂದಲೂ ಹುಡುಕಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಅದನ್ನ ಈಗಾಗಲೇ ಹುಡುಕಿದ್ದೀವಿ. ಈ ಸಾಮ್ಯ ರೂಪಕ್ಕಿರುವಂತಹ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದು ಕ್ಯಾನ್ಸರ್ ಯೇಸು ಕ್ರಿಸ್ತರ ಬಿಡಿಸಿ ಮತ್ತೆ ಅಲ್ಲೇ ಇಮಿಡಿಯೇಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇದೇ ಅಧ್ಯಾಯದಲ್ಲೇ ಈ ಸಾಮ್ಯ ರೂಪವನ್ನ ನಾವೇನು ಓದ್ಕೊಂಡ್ವಲ್ವಾ, ಸ್ವಲ್ಪ ಗ್ಯಾಪ್ ಕೊಟ್ಟು ಮುಂದೆ ಹೋದ್ರೆ 36ನೇ ವಚನದಿಂದ ಓದ್ತೀರಾ? 36ನೇ ವಚನ, ಅದೇ ಅಧ್ಯಾಯ 13ನೇ ಅಧ್ಯಾಯ 36ನೇ ವಚನದಿಂದ. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು, ಹೊಲದಲ್ಲಿನ ಅಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ. ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಅಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಅಲ್ಲಿ ಕೊಡಿಯೋಣವು ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು. ಉತ್ತರ ಸಿಗ್ತಾ ನಮ್ಗೆ ಸಾಮ್ಯ ರೂಪಕ್ಕೆ. ಯಾಕಂದ್ರೆ ಸ್ಪಷ್ಟವಾಗಿ ನಾವ್ ಹೇಗೆ ಆಲೋಚನೆ ಮಾಡ್ತಿದ್ವೋ ಇಷ್ಟು ದಿನ ಸಾಮ್ಯ ರೂಪ ಆಲೋಚನೆ ಮಾಡ್ಬೇಕಾದ್ರೆ ಇದೇ ಪ್ಯಾಟರ್ನ್, ಇವಾಗ ಯೇಸು ಕ್ರಿಸ್ತರು ಹೇಗೊಂದು ಸಾಮ್ಯ ರೂಪವನ್ನು ವಿವರಿಸಿದಾರೋ ಅದೇ ಪ್ಯಾಟರ್ನ್ ಅನ್ನ ಕಾಪಿ ಮಾಡಿ ನಾವು ಬೇರೆ ಸಾಮ್ಯ ರೂಪಗಳಿಗೆ ಉತ್ತರ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಇಷ್ಟು ದಿನ. ಓಕೆ, ಆದ್ರೆ ಈ ಸಾಮ್ಯ ರೂಪಕ್ಕೆ ನನಗಾಗ್ಲೇ ಹೇಳಿದ ಹಾಗೆ ಇರುವಂತಹ ವಿಶೇಷತೆ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರೇ ಸಾಮ್ಯ ರೂಪವನ್ನು ಹೇಳಿ ಇಮಿಡಿಯೇಟ್ ಆಗಿ ಯೇಸು ಕ್ರಿಸ್ತರೇ ಅದಕ್ಕೆ ಪೂರ್ತಿಯಾಗಿ ವಿವರಣೆ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಏನು ಆಲೋಚನೆ ಮಾಡುವಂತಹದ್ದು ಅಷ್ಟಾಗಿ ಇಲ್ಲ. ಪ್ರತಿ ವಾರ ನಾವು ಆಲೋಚನೆ ಮಾಡ್ತೀವಲ್ವಾ, ಪ್ರತಿ ವಚನ ಓದ್ತೀವಲ್ವಾ, ಇದರಲ್ಲಿ ವೈರಿ ಅಂದ್ರೆ ಯಾರು ಅನ್ನೋದಕ್ಕೋಸ್ಕರ ಮತ್ತೆ ವೈರಿ ಅಂದ್ರೆ ಯಾರು ಅಂತ ಸತ್ಯವೇದದಲ್ಲಿ ಒಂದು ವಚನ ಓಪನ್ ಮಾಡ್ತೀವಿ. ಬಿತ್ತುವಂತವ್ರು ಯಾರು ಅನ್ನೋದಕ್ಕೋಸ್ಕರ ಇನ್ನೊಂದು ವಚನ ನೋಡ್ತೀವಿ. ಆ ರೀತಿಯಾಗಿ ಇವತ್ತಿನ ಸಾಮ್ಯ ರೂಪದಲ್ಲಿ ಹೋಗ್ತಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರೇ ಬಿತ್ತುವಂತವ್ರು ಯಾರು, ವೈರಿ ಯಾರು, ಕುಯ್ಯುವಂತವ್ರು ಯಾರು, ಆ ಹೊಲ ಯಾರದು, ಪ್ರತಿಯೊಂದನ್ನು ಯೇಸು ಕ್ರಿಸ್ತರೇ ಸ್ಪಷ್ಟವಾಗಿ ಹೇಳಿದ್ದಾರೆ 36ನೇ ವಚನದಿಂದ. ಓಕೆ, ಹಾಗಾದ್ರೆ ಆಲೋಚನೆ ಮಾಡ್ಬೇಕಾಗಿರುವಂತಹ ಇನ್ನೊಂದು ಪಾಯಿಂಟ್ ಇದೆ. ಏನು? ಅದು ಈ ಸಂದೇಶಕ್ಕೆ ಬಹಳ ಮುಖ್ಯವಾಗಿರುವಂತಹದ್ದು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ.
ಸಾಮ್ಯ ರೂಪವಾಗಿ ಆಲೋಚನೆ ಮಾಡುತ್ತಿಲ್ಲ, ಅದರ ಹಿಂದೆ ಇರುವಂತಹ ಸಾರಾಂಶವನ್ನು ಸ್ವಲ್ಪ ಹೊತ್ತು ನೋಡಿ ಮುಗಿಸ್ಕೊಳ್ಳೋದು, ಚಿಕ್ಕ ಸಂದೇಶ ಆಗಿರುತ್ತೆ. ಇಷ್ಟಕ್ಕೂ ಅಲ್ಲಿ ವೈರಿ ಅಂದ್ರೆ ಯಾರು ಅಂತ ಹೇಳಿ ನೋಡ್ಕೊಂಡು ಯೇಸು ಕ್ರಿಸ್ತರು ಸಾಮ್ಯ ರೂಪವನ್ನು ವಿವರಿಸಬೇಕಾದ್ರೆ ವೈರಿ ಯಾರು? ಅಪವಾದಿ. ಸೈತಾನನು. ಓಕೆ, ಈಗ ಒಬ್ಬ ಮನುಷ್ಯನು ನಾರ್ಮಲ್ ಆಗಿ ನಮ್ಮ ಅರ್ಥ ಆಗೋ ಭಾಷೆ ಮಾತಾಡ್ಕೊಳ್ಳೋಣ. ಯಾರ್ದೋ ಒಬ್ಬ ಮನುಷ್ಯನದು ಒಂದು ಹೊಲ ಇದೆ, ಆ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬೆಳೀತಿದೆ. ಆ ಮನುಷ್ಯನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ. ಆ ಮನುಷ್ಯನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ, ತನ್ನದೊಂದು ಹೊಲ ಇದೆ, ಅಲ್ಲಿ ಹೊಲ ಚೆನ್ನಾಗಿ, ಅಲ್ಲಿ ಬೆಳೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತಿದೆ. ಈಗ ನೀವು ಅದನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಆ ವ್ಯಕ್ತಿಯ ಹೊಲಕ್ಕೆ ಹೋಗಿ ಅಲ್ಲಿರುವಂತಹ ಬೆಳೆಯನ್ನು ನಾಶ ಮಾಡಬೇಕು, ಚೆನ್ನಾಗಿ ಬೆಳೀತಿರುವಂತಹ ಬೆಳೆಯನ್ನು ಚೆನ್ನಾಗಿ ಬೆಳೆದೇ ಇರೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ನನಗೆ ಗೊತ್ತು, ನೀವು ಯಾರು ಹಂಗ್ ಮಾಡುವುದಿಲ್ಲ, ಯಾಕಂದ್ರೆ ನಾವೆಲ್ಲರೂ ಕ್ರೈಸ್ತರು. ಆದ್ರೆ ಹೇಳಿ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ತಗೊಂಡು, ಅಂದ್ರೆ ಊಹೆ ಮಾಡ್ಕೊಂಡು ಹೇಳಿ, ಆ ವ್ಯಕ್ತಿಯ ಹೊಲ ಚೆನ್ನಾಗಿ ಬೆಳಿಬಾರ್ದು ಅಂದ್ರೆ ನೀವ್ ಏನ್ ಮಾಡ್ತೀರಾ? ನಾರ್ಮಲ್ ಆಗಿ ನಿಮ್ಮ ತಲೆಗೆ ಬರುವಂತಹ ಪ್ಲಾನ್ಸ್ ಏನೇನು? ನಿಮ್ಮ ಶತ್ರುವಿನ ಬೆಳೆಯನ್ನು ನಾಶ ಮಾಡ್ಬೇಕು ಅಂದ್ರೆ ನಿಮ್ ತಲೆಗೆ ಬರುವಂತಹ ಪ್ಲಾನ್ಸ್ ಏನೇನು ನಾರ್ಮಲ್ ಆಗಿ? ಅದು ಬೆಳೆದು ಫಲ ಕೊಡದಂತೆ ಅಡ್ಡಿ ಮಾಡುವಂತ ಬೇರೆ ಬೀಜಗಳನ್ನು ಬಿತ್ತೋದಕ್ಕೆ. ಬೇರೆ ಬೀಜ ನಾರ್ಮಲ್ ಆಗಿ ಯಾರ್ತರಿಗೂ ಬರೋದಿಲ್ಲ ಅನ್ಸುತ್ತೆ. ನಾರ್ಮಲ್ ಆಗಿ ನೀವು ಯೋಚನೆ ಮಾಡಿ ನೋಡಿ, ಒಂದು ನಾವು ಬೆಂಕಿ ಬಟ್ಟನ ತಗೊಂಡು ಹೋಗಿ ನೀಟಾಗಿ ಏನೋ ಬೇರೆ ಒಂದು ಅಗ್ನಿ ಶಾಮಕವಾಗಿರುವಂತಹ ಒಂದು ಪದಾರ್ಥವನ್ನ ಹಾಕಿ ಬೆಳೆಯನ್ನ ಸುಟ್ಟು ಬಿಡ್ತೇವೆ. ನಾವು ಈಸಿ ಆಗಿರುವಂತ ಕೆಲಸ ಮಾಡ್ತೀವಿ, ಕಷ್ಟವಾಗಿರುವಂತ ಕೆಲಸ ಮಾಡೋದಿಲ್ಲ, ನಿಜಾನ? ಮತ್ತೆ ಬೀಜವನ್ನ ತಗೊಂಡು ಹೋಗಿ ಈ ಬೀಜಗಳ ಮಧ್ಯೆ ಬಿತ್ತುವಂತಹದ್ದು, ಇದಾಗ್ಲೇ ಬಿತ್ತಿರುವಂತಹ ಒಳ್ಳೆ ಬೀಜಗಳ ಮಧ್ಯ ಕಳೆ ಗಿಡಗಳನ್ನು ಬಿತ್ಕೊಂಡು ಹೋಗುವಂತಹ ಕಷ್ಟನ ಈಸಿನ? ಅಂದ್ರೆ ಇನ್ನು ಫಲ ಬಂದಿಲ್ಲ, ಕಷ್ಟ ಅಲ್ವಾ? ಯಾಕಂದ್ರೆ ಈಗಾಗ್ಲೇ ಒಂದ್ಸರಿ ಒಳ್ಳೆ ಬೀಜ ಬಿತ್ತಿದ್ದಾರೆ ಆ ಹೊಲದ ಓನರು. ಈಗ ನಮ್ಮ ಟಾರ್ಗೆಟ್ ಏನು? ಇದನ್ನ ಹಾಳು ಮಾಡ್ಬೇಕು, ಬೇಕಾದ್ರೂ ಮಾಡಿ ಇದನ್ನ ಹಾಳು ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗಿರುವಂತ ಎಷ್ಟೋ ಒಂದು ಆಪ್ಷನ್ ಗಳಲ್ಲಿ ಈಸಿ ಆಪ್ಷನ್ಸ್ ಇದೆ. ಯಾವ್ದು ಈಸಿ ಆಪ್ಷನ್ಸ್? ಬೆಂಕಿ ಹಾಕಿ ಸುಟ್ಬಿಡ್ಬೋದು, ಹೌದಲ್ವಾ? ಈಗ ಅಥವಾ ಬೇರೆ ಏನಾದ್ರು ಹಸ್ಕ್ ಅಂತೀವಲ್ವಾ, ಹಸ್ಕ್ ಅಂದ್ರೆ ಒಣಗೋಗಿರುವಂತ ಹುಲ್ಲು ಅಥವಾ ಈ ತರ ಎಲ್ಲ ಇರುತ್ತಲ್ವಾ, ಇದನ್ನೆಲ್ಲ ತಗೊಂಡ್ ಬಂದ ಬೆಳೆ ಮೇಲೆ ಹಾಕ್ಬಿಟ್ಟು ಸುಟ್ಬಿಟ್ರೆ ಮುಗ್ದೋಗುತ್ತೆ ಅದರ ಕತೆ, ನಿಜಾನ? ಅದು ಫಸ್ಟ್ ಆಪ್ಷನ್. ಇನ್ನು ಸೆಕೆಂಡ್ ಪಾಯಿಂಟ್ ಏನು? ಯಾವ್ದೋ ಒಂದು ಪ್ರಾಣಿಯನ್ನು ತಗೊಂಡ್ಬಂದು ಬಿಟ್ಬಿಡುವಂತಹದ್ದು, ನಿಜಾನ? ಹಿಂಗೆಲ್ಲ ಏನಕ್ಕೋಸ್ಕರ ಯೋಚನೆ ಮಾಡ್ತಿದೀವಿ ಅಂದ್ರೆ ಅಪವಾದಿ ಯೋಚನೆ ಮಾಡುವಂತಹ ರೀತಿಗೂ ನಾವು ಯೋಚನೆ ಮಾಡುವಂತಹ ರೀತಿಗೂ ನಮ್ಗೆ ವ್ಯತ್ಯಾಸ ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಇಷ್ಟೊಂದು ಡೀಟೇಲ್ ಆಗಿ ನೋಡ್ತಿದ್ವಿ ಇದನ್ನೆಲ್ಲ. ಓಕೆ, ಯಾವ್ದೋ ಒಂದು ಪ್ರಾಣಿಯನ್ನ ಕರ್ಕೊಂಡ್ ಬಂದು ಒಂದು 10 ಹಸುಗಳನ್ನು ತಗೊಂಡ್ ಬಂದು ಬಿಟ್ಬಿಟ್ವಿ ಅಂತ ಅನ್ಕೊಳ್ಳಿ. ಎಲ್ಲ ತುಳಿದಾಡಿ ಓಡಾಡಿ ಅರ್ಧ ತಿಂದು ಅರ್ಧ ಬಿಟ್ಟು ಎಲ್ಲ ಹಾಳು ಮಾಡಿ ಇಡ್ತಾವ. ಅಥವಾ ಬೇಳೆಯನ್ನು ಎಲ್ಲೋ ಒಂದ್ ಕಡೆ ಕಟ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಹೊಲವಲ್ಲಿ ಬೆಳೆ ಬೆಳೀತದೆ, ಅಥವಾ ನೀವ್ ಯಾವ್ದೋ ಒಂದು ಕಡೆ 4 ದಿಕ್ಕುಗಳಲ್ಲಿ ಒಂದ್ ಕಡೆ ಬೇಲಿಯನ್ನ ಕಟ್ ಮಾಡಿದ್ರಿ, ಕರೆಕ್ಟ್ ಆಗಿ ನೋಡ್ಕೊಂಡು ಕಾಡಿರುವಂತಹ ಜಾಗದಲ್ಲಿ ಬೇಲಿ ಕಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ? ಹೌದಲ್ವಾ? ಆನೆಗಳು ಒಳಗಡೆ ಬರುತ್ತೆ, ಬೇರೆ ಯಾವ್ದಾವ್ದೋ ಪ್ರಾಣಿಗಳು ಒಳಗಡೆ ಬರುತ್ತೆ, ಎಲ್ಲ ತಿಂದು ಮುಗಿಸಿ ಹಾಳು ಮಾಡಿ ಪೂರ್ತಿಯಾಗಿ ಬೆಳೆಯನ್ನ ನೀವು ನೋಡಿದ್ರೆ ಟಿವಿಗಳಲ್ಲಿ, ನ್ಯೂಸ್ ಗಳಲ್ಲಿ ಎಷ್ಟು ಬೆಳೆಯನ್ನ ಯಾವ ತರ ನಾಶ ಮಾಡುತ್ತೆ ಒಂದ್ ವೇಳೆ ಆನೆಗಳು ಬಂದ್ರೆ ಅಂತ ಹೇಳಿದ್ರೆ, ನಿಜಾನ? ಹಂಗ್ ಮಾಡ್ಬೋದು. ಅಂದ್ರೆ ಬೆಂಕಿಯಲ್ಲಿ ಹಾಕಿ ಸುಡ್ಬೋದು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಹಸುಗಳನ್ನ ತಗೊಂಡ್ ಬಂದ್ ಬಿಡ್ಬೋದು, ಅಥವಾ ತೋಟದ ಯಾವ್ದಾದ್ರು ಒಂದು ಬೇಲಿಯನ್ನ, ಯಾವ್ದಾದ್ರು ಒಂದು ಭಾಗದ ಬೇಲಿಯನ್ನ ಕಟ್ ಮಾಡ್ಬಿಡ್ಬೋದು, ನಿಜಾನ? ಅಥವಾ ಈಗ ಸಾಕಷ್ಟು ಮ್ಯಾನ್ಯೂರು, ಪೆಸ್ಟಿಸೈಡ್ ಅದು ಇದು ಎಲ್ಲ ಬಂದ್ಬಿಟ್ಟಿದೆ, ತಗೊಂಡ್ ಬಂದು ಬೇರ್ಗೆ ಹಾಕಿದ್ರೆ ಸಾಕು, ಸುಟ್ಟೋಗ್ಬಿಡುತ್ತೆ ಗಿಡ ಅಲ್ಲೇ. ನೀವು ಬೆಂಕಿನೇ ಹಚ್ಬೇಕಾಗಿಲ್ಲ. ನೀವು ನಾರ್ಮಲ್ ಆಗಿ ಅದನ್ನ ಬೇರಿಗೆ ಹಾಕೊಂಡು ಹೊರಟೋದ್ರೆ ವಿಷಕಾರಿಯಾಗಿರುವಂತಹ ಪದಾರ್ಥಗಳು, ಈ ಪದಾರ್ಥಗಳು ಆ ಕಾಲದಿಂದಲೂ ಇದೆ, ಮನುಷ್ಯರಿಗೆ ಗೊತ್ತು. ಈ ವಿಷಕಾರಿಯಾಗಿರುವಂತಹ ಪದಾರ್ಥಗಳು ಬುಡಕ್ಕೆ ಹಾಕಿದ್ರೆ, ಒಂದು ಗಿಡದ ಅಥವಾ ಮರದ ಬುಡಕ್ಕೆ ಹಾಕಿದ್ರೆ ಇಮಿಡಿಯೇಟ್ ಆಗಿ 6 to 7 hours ಅಲ್ಲಿ ಮುಗೋಗುತ್ತೆ ಗಿಡ ಅನ್ನುವಂಥದ್ದು, ಮರ ಅನ್ನುವಂಥ ಸತ್ತೋಗುತ್ತೆ. ಇನ್ಫ್ಯಾಕ್ಟ್ ಯಾವ್ದೇ ರೀಸೆಂಟ್ ಆಗಿ ನ್ಯೂಸ್ ಅಲ್ಲೂ ಸಹ ಬಂದಿತ್ತು, ಮರಗಳಿಗೆ ಸಾಕಷ್ಟು ಜನ, ಅಂದ್ರೆ ಒಂದು ಕಂಪನಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಾಣಿಸ್ತಿಲ್ಲ ಹಿಂದೆ ಅಂತ ಹೇಳಿ, ಮುಂದೆ ಮರ ಅಡ್ಡ ಆಗಿದೆ, ಹಿಂದೆ ಅವ್ರು ಹಾಕಂತ ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಿಲ್ಲ ಅಂತ ಹೇಳಿ ಆ ಮರದ ಬುಡಗಳಿಗೆ ವಿಷಕಾರಿಯಾಗಿರುವಂತಹ ಪದಾರ್ಥಗಳನ್ನ ಹಾಕೊಂಡು ಹೊರಟೋಗಿದ್ರು. ಆ ಮರ 3-4 ದಿನದಲ್ಲಿ ಬಾಡೋಗಿತ್ತು, ಗೊತ್ತಾ? ಆ ರೀತಿಯಾಗಿರುವಂತಹ ಪದಾರ್ಥಗಳಿದೆ. ಆ ರೀತಿಯಾಗಿರುವಂತಹ ವಿಷಕಾರಿಯಾಗಿರುವಂತಹ ಪದಾರ್ಥವನ್ನು ತಗೊಂಡು ಬುಡಕ್ ಹಾಕ್ಬೋದು, ಒಣಗೋಗ್ಲಿ ಅಥವಾ ಸತ್ತು ಹೋಗ್ಲಿ ಅಂತ. ಯಾವ್ದನ್ನಾದ್ರೂ ಮಾಡದ ಹಾಗೆ ಕಾಣಿಸ್ತಿದೆ ನಮಗೆ ಅಪವಾದಿ. ಇದೆಲ್ಲ ನಾವು ಬೆಳೆಯನ್ನ, ನಮ್ಮ ಯೋಚನೆ ಏನಂದ್ರೆ ಬೆಳೆ ಹಾಳಾಗೋಗ್ಬೇಕಂದ್ರೆ ಈ ತರ ಮಾಡಿದ್ರೆ ಮಾತ್ರ ಹಾಳಾಗೋಗುತ್ತೆ, ಇದು ನಮ್ಮ ಯೋಚನೆ, ಹೌದಾ? ಅಪವಾದಿ ಯೋಚನೆ ಬೇರೆ ತರನೇ ಇದೆ. ಬೆಳೆಯನ್ನ ಹಾಳು ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಳ್ಳೆ ಗಿಡಗಳನ್ನ ಹಂಗೆ ಬಿಟ್ಟು ಪಕ್ಕದಲ್ಲಿ ಒಳ್ಳೆ ಗಿಡ ಅಲ್ಲದೆ ಇರುವಂತ ಗಿಡಗಳನ್ನ ಹಾಕಿದ್ರೆ ಸಾಕು, ಹೌದಾ? ನಾವು ಸುಟ್ಟು ಹಾಕ್ಬೇಕು ಅದನ್ನ, ಅಥವಾ ನಾವು ಎಳೆದ್ ಬಿಡ್ಬೇಕು, ಮೇಲೆ ಕಿತ್ತ ಹಾಕ್ಬಿಡ್ಬೇಕು, ಅಥವಾ ಪ್ರಾಣಿಗಳನ್ನ ಬಿಟ್ಬಿಡ್ಬೇಕು, ಇದು ನಮ್ಮ ಆಲೋಚನೆ.
ಅಪವಾದಿ ಮಾಡುವಂತ ಆಲೋಚನೆ ನೋಡಿ, ಒಂದು ವಿಚಾರ ಹಾಳು ಮಾಡ್ಬೇಕಾದ್ರೆ ತಾನು ಆ ಒಳ್ಳೆ ಗಿಡಗಳನ್ನ ಕಿತ್ತಾಕ್ಬಿಡ್ಬೇಕು ಅನ್ನುವಂತ ಆಲೋಚನೆ ಇಲ್ಲ ತನಗೆ. ಆ ಒಳ್ಳೆ ಗಿಡಗಳ ಪಕ್ಕದಲ್ಲಿ, ಆ ಒಳ್ಳೆ ಗಿಡಗಳ ಜೊತೆಯಲ್ಲಿ, ಆ ಒಳ್ಳೆ ಗಿಡಗಳಿರುವಂತಹ ಜಾಗದಲ್ಲಿ ಕೆಟ್ಟ ಗಿಡಗಳನ್ನ ಬಿತ್ಬಿಟ್ರೆ ಸಾಕು. ನಾನು ಒಳ್ಳೆ ಗಿಡಗಳನ್ನ ಏನು ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಆ ಒಳ್ಳೆ ಗಿಡಗಳೇ ಹಾಳಾಗೋಗಿ, ಆ ಒಳ್ಳೆ ಗಿಡಗಳೇ ಕನ್ಫ್ಯೂಸ್ ಆಗಿ, ಅಥವಾ ಯಾರು ತೋಟದವ್ರು ಇರ್ತಾರಲ್ವಾ, ಗಿಡಗಳನ್ನ ಸುಗ್ಗಿ ಕಾಲದಲ್ಲಿ ಕುಯ್ಯುವಂತವ್ರೆಲ್ಲ, ಅವ್ರು ಬಂದು ಸುಗ್ಗಿ ಕಾಲದವರೆಗೂ ವೆಯ್ಟ್ ಮಾಡದೆ ಆ ಒಳ್ಳೆ ಗಿಡಗಳನ್ನ, ಅಂದ್ರೆ ಕಳೆ ಗಿಡಗಳನ್ನ ತೆಗೆಯುವುದರ ಜೊತೆಯಲ್ಲಿ ಒಳ್ಳೆ ಗಿಡಗಳನ್ನು ಸಹ ತೆಗೆದು ಬಿಡ್ಬಹುದು. ಅದಕ್ಕೆ ಎಷ್ಟು ಪಾಸಿಬಿಲಿಟಿ ಇದೆ ನೋಡಿ. ಒಂದೇ ಒಂದು ತಾನು ಉಪಯೋಗಿಸ್ತಿರುವಂತಹದ್ದು ಒಂದೇ ಒಂದು ಪ್ಲಾನ್, ಏನು ಒರಿಜಿನಲ್ ಜೊತೆ ಡೂಪ್ಲಿಕೇಟ್ ಅನ್ನು ಹಾಕ್ಬಿಟ್ರೆ ನಾನು ಆಟೋಮ್ಯಾಟಿಕ್ ಆಗಿ ಆ ಒರಿಜಿನಲ್ಗೂ ತೊಂದರೆ ಬರ್ಬೇಕಲ್ವಾ. ಹೆಂಗ್ ತೊಂದರೆ ಬರುತ್ತೆ ನಾನು ಈಗಾಗ್ಲೇ ಹೇಳಿದ್ದೀನಿ. ಇದರ ಸಾರಾಂಶ ಅದು ತಗೊಳ್ಳುವಂತಹ ಸಾಧ್ಯತೆ ಫಸ್ಟ್. ಅದಾದ್ಮೇಲೆ ಒಂದ್ ವೇಳೆ ತೋಟದ ಮಾಲೀಕನಿಗೆ ಕೋಪ ಬಂದ್ಬಿಟ್ಟು ಕಳೆ ಗಿಡಗಳು ಬಂದಿದೆ, ಹಿಂಗ್ ಬಂತು ಅಂತ ಹೇಳಿ ಕೋಪ ಮಾಡ್ಕೊಂಡು ನಾನು ಎಲ್ಲ ಗಿಡಗಳು, ಅಂದ್ರೆ ಕಳೆ ಗಿಡಗಳನ್ನು ಫಸ್ಟ್ ಕಿತ್ತಾಕಿ ಅಂತ ಹೇಳಿದಾಗ ಇವ್ರು ಹೋಗಿ ಕಳೆ ಗಿಡಗಳನ್ನ ಕೀಳ್ಬೇಕಾದ್ರೆ ಅದರ ಜೊತೆಯಲ್ಲಿ ಒಳ್ಳೆ ಗಿಡಗಳು ಹೊರಗಡೆ ಬಂದ್ಬಿಡ್ಬೇಕು. ಹೌದಾ? ಅವಾಗ ತಾನು ಒಳ್ಳೆ ಗಿಡಗಳಿಗೇನು ಹಾನಿ ಮಾಡಿಲ್ಲ, ಪಕ್ಕದಲ್ಲಿ ಕೆಟ್ಟ ಗಿಡಗಳನ್ನ ಇಟ್ಟ ಅಷ್ಟೇ. ಅದರಿಂದ ಏನಾಯ್ತು, ತೋಟದ ಮಾಲೀಕನಿಗೆ ಕೋಪ ಬಂತು, ಅವನು ಬಂದು ಕಳೆ ಗಿಡಗಳನ್ನ ಕೀಳಿಸ್ಲಿಕ್ಕೆ ಹೇಳ್ತಾನೆ. ಅದನ್ನು ತೆಗಿಬೇಕಾದ್ರೆ ಇದು ಸಹ ಒಳ್ಳೆ ಗಿಡಗಳು ಸಹ ಅದರ ಜೊತೆಯಲ್ಲಿ ಎಫೆಕ್ಟ್ ಆಗ್ತಿದಾವೆ. ನಿಜನಾ? ಪ್ಲಾನ್ ಅನ್ನ ಒಂದ್ಸರಿ ನೋಡಿ. ನಾವು ಕಳೆದ ವಾರ ಅಥವಾ ಅದರ ಹಿಂದೆ ಅನ್ಸುತ್ತೆ ಒಂದು ಸಂದೇಶವನ್ನ ಆಲೋಚನೆ ಮಾಡಿ ನೋಡಿದ್ವಲ್ವಾ, ಕಾಣಿಸದ ಯುದ್ಧ 3ನೇ ಭಾಗದಲ್ಲಿ ಅಪವಾದಿ ಹೇಗೆ ಒರಿಜಿನಲ್ ಕೌಂಟರ್ ಫೀಟ್ ಅನ್ನು ಸೃಷ್ಟಿ ಮಾಡ್ತಾನೆ, ಒರಿಜಿನಲ್ಗೆ ಹೇಗೆ ಡೂಪ್ಲಿಕೇಟ್ ಅನ್ನು ಸೃಷ್ಟಿ ಮಾಡ್ತಾನೆ ಅಂತ ನೋಡಿದ್ವಲ್ವಾ. ತನ್ನ ಕೆಲಸನೇ ಡೂಪ್ಲಿಕೇಟ್ ಮಾಡುವಂತಹದ್ದು, ತನ್ನ ಕೆಲಸನೇ ಕಲ್ತಿಯನ್ನ ಮಾಡುವಂತಹದ್ದು, ತನ್ನ ಕೆಲಸನೇ ನಕಲಿಯನ್ನ ಸೃಷ್ಟಿ ಮಾಡುವಂತಹದ್ದು. ನಿಜನ? ನೋಡ್ಲಿಕ್ಕೆ ಒರಿಜಿನಲ್ ತರನೇ ಇರ್ಬೇಕು, ಆದ್ರೆ ಅದು ನಕಲಿ. ಹೌದಾ? ಇಲ್ಲೂ ಸಹ ನಡೀತಿರುವಂತಹದ್ದು ಅದೇನಾ? ಒಳ್ಳೆ ಗಿಡಗಳಿದೆ, ಒಳ್ಳೆ ಗಿಡಗಳ ಜೊತೆಯಲ್ಲಿ ಕಳೆ ಗಿಡಗಳು ಅಥವಾ ಕಣಜಗಳನ್ನು ಸಹ ಬಿತ್ಬಿಟ್ಟು ಹೊರಟೋಗ್ಬಿಡುವಂತಹದ್ದು. ಒಳ್ಳೆ ಗಿಡಗಳಿಗೇನು ಹಾನಿ ಮಾಡ್ತಿಲ್ಲ, ಇದನ್ನ ಅದರ ಜೊತೆ ಬಿಟ್ರೆ ಸಾಕು, ಅದಷ್ಟು ಅದೇ ಹಾನಿ ಆಗುತ್ತೆ. ಅದು ತನ್ನ ಪ್ಲಾನ್. ಹೌದಾ? ನೀವು ಇದನ್ನ ಸಾಕಷ್ಟು ಸ್ಪಷ್ಟವಾಗಿ 3ನೇ ಭಾಗದಲ್ಲಿ, ಕಾಣಿಸದ ಯುದ್ಧ 3ನೇ ಭಾಗದಲ್ಲಿ ನೀವು ನೋಡುತ್ತೀರಿ. ಅಂದ್ರೆ ಈ ದೇವರ ರಾಜ್ಯದಲ್ಲಿ ತಂದೆ ಮಗ ಪರಿಶುದ್ಧ ಆತ್ಮ ಇದ್ರೆ, ಅಪವಾದಿಯ ರಾಜ್ಯದಲ್ಲೂ ಸಹ ಘಟಸರ್ಪ ಅಂತೆ, ಮೃಗ ಅಂತೆ, ಸುಳ್ಳು ಪ್ರವಾದಿ ಇರುವಂತಹ ಮಾಡ್ಕೊಂಡಿರುವಂತಹದಂತೆ ತಾನು ಸಹ ತನ್ನ ರಾಜ್ಯದಲ್ಲಿ. ಅದನ್ನ ಹೊರತುಪಡಿಸಿ ನಮಗ್ ಸುವಾರ್ತೆ ಇದ್ರೆ ತನ್ನ ಹತ್ರ ಬೇರೆ ಸುವಾರ್ತೆ ಇದೆ. ನಮ್ಮ ಹತ್ರ ಪ್ರವಾದಿಗಳಿದ್ರೆ ದೇವರ ರಾಜ್ಯದಲ್ಲಿ, ಅಲ್ಲಿ ಸುಳ್ಳು ಪ್ರವಾದಿಗಳಿದ್ದಾರೆ. ನಮ್ಮ ಹತ್ರ ಅಪೋಸ್ತಲರಿದ್ರೆ ಅಲ್ಲಿ ಸುಳ್ಳು ಅಪೋಸ್ತಲರಿದ್ದಾರೆ. ಹೌದಾ? ಎಷ್ಟು ಕೌಂಟರ್ ಫೀಟ್ ಆಗ್ತದೆ ಅಂತ ಹೇಳಿ ಒಂದ್ಸರಿ ನೋಡಿ. ಇದು ನಮ್ಗೆ ಅರ್ಥ ಆದ್ರೆ, ಈಗ ನಾವು ನೋಡ್ತಿದೀವಲ್ವಾ, ತಾನು ಒಳ್ಳೆ ಗಿಡಗಳಿಗೆ ಹಾನಿ ಮಾಡದೇ ಇದ್ರು ಆ ಒಳ್ಳೆ ಗಿಡಗಳು ಹಾನಿ ಆಗುವಂತೆ ಯಾವ್ದನ್ನಾದ್ರೂ ಒಂದು ಇಟ್ಬಿಟ್ಟು ಹೊರಟೋದ್ರೆ ಸಾಕು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ, ನೀವು ಪ್ರಪಂಚದಲ್ಲಿ ಈಗೆಲ್ಲ ನೋಡ್ತಿದ್ದೀರಲ್ವಾ, ಏನೇನು ಅಂದ್ರೆ ಕೆಲವರು, ನಾ ಎಲ್ರು ಅಂತ ಹೇಳ್ತೀನಿ, ನಾನೇ ಕ್ರೈಸ್ತನು ಅಂತ ಹೇಳ್ಕೊಂಡು ಬಂದಿರುವಂತವ್ರು ಸ್ವಲ್ಪ ಜನ, ದೇವರನ್ನ ನಂಬುವಂತಹ ಪರಲೋಕಕ್ಕೋಸ್ಕರ ಅಲ್ಲ, ಈ ಲೋಕದ ಆಶೀರ್ವಾದಗಳಿಗೆ ಮಾತ್ರ ಅಂತ ಹೇಳ್ಕೊಳ್ಳುವಂತವ್ರು ಸ್ವಲ್ಪ ಜನ. ಈ ಲೋಕದ ಆಶೀರ್ವಾದಗಳಿಗೂ ನೀವು ದೇವರನ್ನ ನಂಬ್ಕೋಬಹುದು, ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಅದು ಮಾತ್ರ ಸತ್ಯವೇದದಲ್ಲಿ ಅದನ್ನೇ ಬರೆಸಿರುವಂತಹದ್ದು. ಈ ಲೋಕದ ನಿಮಿತ್ತ ಮಾತ್ರ ನೀವು ರಕ್ಷಣೆ ಮಾರ್ಗಕ್ಕೆ ಬಂದ್ರೆ, ಈ ಲೋಕದಲ್ಲಿ ಏನೋ ಚೆನ್ನಾಗಿರ್ತೀವಿ ಅನ್ನುವಂತ ಉದ್ದೇಶ ಮಾತ್ರ ಇಟ್ಕೊಂಡು ನಾವು ದೇವರಲ್ಲಿದ್ದಾರೆ, ನಮ್ಮಷ್ಟು ದೌರ್ಭಾಗ್ಯರು ಇನ್ನೊಬ್ರು ಇರೋದಿಲ್ಲ. ಹೌದಾ? ಓಕೆ. ಹಾಗಾದ್ರೆ ಸ್ವಲ್ಪ ಜನರನ್ನ ಈ ತರ, ಸ್ವಲ್ಪ ಜನರನ್ನ ಇನ್ನೊಂದ್ ತರ, ಸ್ವಲ್ಪ ಜನರನ್ನ ಮಾಟ ಮಂತ್ರದ ಹಿಂದೆ, ಸ್ವಲ್ಪ ಜನರನ್ನ ಇನ್ನೊಂದರ ಹಿಂದೆ, ಈ ತರ ಎಲ್ಲ ಸ್ಪ್ಲಿಟ್ ಮಾಡ್ಬಿಟ್ರೆ ಸಾಕು. ನೀವು ದೇವರನ್ನ ಯಾರೂ ಸಹ, ಅಪವಾದಿ ಬಂದು ನೀವು ಯಾರು ದೇವರನ್ನ ಆರಾಧನೆ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ತಮ್ಮ ಮುಂದೆ ತಗೊಂಡ್ ಬಂದು ಇನ್ನೊಬ್ಬರನ್ನ, ದೇವರಿಗೆ ಬದಲಾಗಿ ಇನ್ನೊಬ್ಬರನ್ನ ಇಟ್ಟು ನೀವು ಇವ್ರಿಗೆ ಆರಾಧನೆ ಮಾಡಿ ಅಂತ ಹೇಳ್ತದೆ. ನೀವು ದೇವರನ್ನ ಆರಾಧಿಸಬೇಡಿ ಅಂತ ಹೇಳ್ತಿಲ್ಲ. ಆದ್ರೆ ನೀವು ಸುಳ್ಳಾದ ದೇವರನ್ನ ಆರಾಧಿಸ್ಕೊಂಡು ಹೋಗಿ, ನೀವು ತಪ್ಪಾದ ದೇವರನ್ನ ಆರಾಧಿಸ್ಕೊಂಡು ಹೋಗಿ. ತಾನು ಉಂಟು ಮಾಡ್ತಿರುವಂತಹ ಕೌಂಟರ್ ಫೀಟ್ಸ್ ಇದೆ ಎಲ್ಲವೂ ಸಹ. ನಿಜನಾ? ಒಂದು ಕಾಲದಲ್ಲಿ ಅಷ್ಟೊಂದು ಕೌಂಟರ್ ಫೀಟ್ಸ್ ಇಲ್ಲವೇನೋ, ಈ ಕಾಲದಲ್ಲಿ ಎಷ್ಟು ಕೌಂಟರ್ ಫೀಟ್ ಇದೆ ಪ್ರಿಯರೇ. ದೇವರ ಬದಲಾಗಿ ಮನುಷ್ಯರು ದೇವರ ಸ್ಥಾನದಲ್ಲಿ ಇಟ್ಟಿರುವಂತಹ ಕೌಂಟರ್ ಫೀಟ್ಗಳು. ಹಣ, ಆಸ್ತಿ, ಅಧಿಕಾರ, ಘನತೆ, ತೇಜಸ್ಸು, ಅದಾದ್ಮೇಲೆ ಇನ್ನೊಂದು ಪಕ್ಷದಲ್ಲಿ ನಾವ್ ಇವಾಗ ನೋಡ್ತಿದೀವಲ್ವಾ, ಮಾಟ ಮಂತ್ರ ಅನ್ನುವಂಥವ್ರು, ಸ್ವಲ್ಪ ಜನ ಮೂಢನಂಬಿಕೆಗಳು ಅನ್ನುವಂಥವ್ರು, ಸ್ವಲ್ಪ ಜನ ಈ ರೀತಿ ಎಲ್ಲರನ್ನೂ ಸಹ ಬೇರೆ 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 ದಿಕ್ಕುಗಳಿಗೆ ಚದರಿಸ್ಬಿಡ್ಬೇಕು. ನೀವ್ ಯಾರು ದೇವರನ್ನ ಆರಾಧನೆ ಮಾಡಬೇಡಿ ಅಂತ ಹೇಳೋದೇ ಇಲ್ಲ ತಾನು. ಆದ್ರೆ ನಾವು ಆರಾಧನೆ ಮಾಡುವಂತಹ ದೇವರನ್ನ ಚೇಂಜ್ ಮಾಡ್ತಿದ್ದಾನೆ ಅಷ್ಟೇ. ನೀವು ಆರಾಧನೆ ಮಾಡಿ, ಆದ್ರೆ ನೀವು ಆರಾಧನೆ ಮಾಡುವಂತಹ ದೇವರನ್ನೇ ನಾನು ಚೇಂಜ್ ಮಾಡ್ಬಿಟ್ರೆ, ಅಥವಾ ನಿಜವಾದ ದೇವರ ಪಕ್ಕದಲ್ಲಿ ಈ ರೀತಿಯಾಗಿರುವಂತಹ ಒಂದು ಸುಳ್ಳನ್ನ ಇಟ್ಬಿಟ್ರೆ, ನೀವು ಈ ಕಡೆ ಅರ್ಧ ಜನ ತಿರ್ಕೊಳ್ತೀರ. ಓಟು ಎಕ್ಸಾಂಪಲ್ ಮಾತಾಡ್ಕೊಂಡಿದ್ವಲ್ವಾ, ನೆನಪಿದೆಯಾ? ಒಂದೇ ಹೆಸರಿರುವಂತಹ 4 ಜನರ ತಗೊಂಡ್ಬಂದು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿ ನಿಲ್ಲಿಸಿದಾಗ ಏನಾಗುತ್ತೆ, ಎಲ್ಲ ಕನ್ಫ್ಯೂಸ್ ಆಗಿ ಒರಿಜಿನಲ್ ವ್ಯಕ್ತಿಗೆ ಬಿಟ್ಟು ಇನ್ನೂ 4 ಓಟ್ಗಳು ಇವ್ರಿಗೆಲ್ಲ ಬಿದ್ದಿರುತ್ತೆ. ಸೊ ಒರಿಜಿನಲ್ ಕ್ಯಾಂಡಿಡೇಟ್ ಯಾರು ನಿಂತಿರ್ತಾರೋ ಅವ್ರಿಗೆ ಬಂದಿರುವಂತಹ ಓಟುಗಳೆಲ್ಲ ಕಮ್ಮಿ ಆಗೋಗಿರುತ್ತೆ ಅಷ್ಟೇ.
ಶತ್ರು ಪಕ್ಷದವರು ಅಥವಾ ಈ ಲೋಕದಲ್ಲಿ ನಾವು ವಿರೋಧ ಪಕ್ಷದವರು ಅಂತ ಹೇಳಿ ಕರಿತೀವಿ. ಅವ್ರು ಮಾಡುವಂತ ಕೆಲಸಗಳಿದೆ ಆದ್ರೆ ಇದಕ್ಕೆಲ್ಲ ಮಾಸ್ಟರ್ ಯಾರು ಅಂದ್ರೆ, ಈ ರೀತಿಯಾಗಿರುವಂತಹ ಟ್ರಿಕ್ಸ್ ಗಳಿಗೆಲ್ಲ ಮಾಸ್ಟರ್ ಯಾರು ಅಂತ ಹೇಳಿ ಹೇಳಿದ್ರೆ ಅಪವಾದಿ. ನೀವು ನೋಡ್ತಿದ್ದೀರಲ್ವಾ, ಇಲ್ಲಿ ತಾನೇ ಕುಯ್ದು ಬಿಡ್ಬೋದಿತ್ತು, ಬೆಳೆಯನ್ನ ಅರ್ಧ ಬರ್ಧ ಕುಯ್ದು ಬಿಟ್ಬಿಟ್ಟಿದ್ರೆ ಬೆಳೆ ಹಾಳಾಗೊಟ್ಟೋಗ್ತಿತ್ತು, ಅಥವಾ ಸುಟ್ಟಾಕ್ಬೋದಿತ್ತು, ಅಥವಾ ಒಂದು ಪ್ರಾಣಿಯನ್ನ ತಗೊಂಡ್ ಬಂದ್ ಬಿಟ್ಬಿಡ್ಬೋದಿತ್ತು ಅದನ್ನೆಲ್ಲ ಮೇಯ್ದು ಹೋಗ್ಲಿಕ್ಕೆ. ಅದನ್ನೆಲ್ಲ ಮಾಡ್ತಿಲ್ಲ. ಒಳ್ಳೆ ಬೆಳೆಯನ್ನ ಮುಟ್ತಾನೂ ಇಲ್ಲ ತಾನು ಮಾಡ್ತಿರುವಂತಹದ್ದೆಲ್ಲ ಇಷ್ಟೇ. ಪಕ್ಕದಲ್ಲಿ ಕೆಟ್ಟ ಬೆಳೆಯನ್ನ ಹಾಕ್ಬಿಟ್ಟು ಹೊರಟೋಗ್ತಿದ್ದಾನೆ. ಇದು ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ಬೇಕಿತ್ತು ನಾವು ಗಮನ ಕೊಟ್ಟು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದೆ. ಈಗ ಆ ಕೆಲಸದವರು ಕುಯ್ಯುವಂತವ್ರು ಬಂದು ಕೇಳ್ತಾರಂತೆ, ಏನಂತ? ಕುಯ್ಯುವಂತವ್ರು ಬಂದು ಈ ಹಣಜಿಗಳು ಇದೆ ಅನ್ನುವಂತಹ ಡೌಟ್ ಅವ್ರಿಗೆ ಬಂದ್ಮೇಲೆ ಏನ್ ಕೇಳ್ತಾರಂತೆ? ಹಣಜಿಗಳನ್ನು ಕಿತ್ತು ತೆಗಿಯೋಣ ಅಂತ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್, ಹಣಜಿಗಳನ್ನ ಕಿತ್ತು ತೆಗೆದ್ಬಿಡೋಣ. ಹಾಗಿದ್ರೆ ಹಣಜಿಗಳು ಇದೆಯಲ್ವಾ, ಕಿತ್ತು ತೆಗೆದ್ಬಿಡೋಣ, ಬೇರ್ಪಡಿಸ್ಬಿಡೋಣ ಇವಾಗ್ಲೇ. ಸೊ ನಾವು ಹಣಜಿಗಳನ್ನ ಬೇರ್ಪಡಿಸಿದ್ರೆ ಇನ್ನು ಉಳಿದಿರುವಂತಹ ಗೋಧಿ ಅನ್ನುವಂತಹ ನೀಟಾಗಿ ಬೆಳ್ಕೊಂಡು ಹೋಗುತ್ತೆ. ಇದು ಇವ್ರ ಪ್ಲಾನ್. ಹೌದಾ? ಅಪವಾದಿ ಬೇಕಾಗಿದ್ದಂತಹದ್ದಿದೆ. ನಿಜನ? ಅಪವಾದಿ ಯಾವ ಇಂಟೆನ್ಷನ್ ಇಟ್ಕೊಂಡು ಇಷ್ಟಕ್ಕೂ ಕಳೆಗಿಡಗಳನ್ನ ತಗೊಂಡ್ ಬಂದು ಹಣಜಿಯನ್ನ ತಗೊಂಡ್ ಬಂದು ಬಿತ್ತದೆ? ನಾನಾಗ್ಲೇ ಹೇಳಿದ್ನಲ್ವಾ, ತನಗ್ ಬೇಕಾಗಿರುವಂತಹದ್ದು ಇದೆ. ಏನಾಗ್ಬೇಕು? ಒಳ್ಳೆ ಗಿಡಗಳ ಪಕ್ಕ ಕೆಟ್ಟ ಗಿಡಗಳನ್ನ ನೆಟ್ಟಿದ್ದಾನೆ, ಬೀಜವನ್ನು ಬಿತ್ತಿದ್ದಾನೆ. ಈಗ ತನಗ್ ಬೇಕಾಗಿರುವಂತಹದ್ದು ಏನು? ಓನರ್ ಏನಂತ ಇನ್ಸ್ಟ್ರಕ್ಷನ್ ಕೊಡ್ಬೇಕು? ಕೆಟ್ಟ ಗಿಡಗಳನ್ನ ತೆಗೆದುಬಿಡಿ ಇವಾಗ್ಲೇ ಅಂತ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಇನ್ಸ್ಟ್ರಕ್ಷನ್ ಕೊಟ್ರೆ ಆ ಕೆಟ್ಟ ಗಿಡಗಳ ಜೊತೆ ಯಾರೂ ಹೋಗುವಂತಹ ಸಾಧ್ಯತೆ ಇರುತ್ತೆ, ಒಳ್ಳೆಯ ಗಿಡಗಳು ಸಹ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇವಾಗ ತೆಗೆದ್ಬಿಟ್ರೆ ಎಷ್ಟು ಸಂತೋಷವಾಗಿರುತ್ತೆ ತಾನು, ಇದಕ್ಕೂ ಹಾನಿ ಆಗತ್ತೆ. ಇದಕ್ಕೆ ಯಾಕೆ ಹಾನಿ ಆಗತ್ತೆ ಅಂತ ಹೇಳಿದ್ರೆ ತುಂಬಾ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಬಂದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಹಣಜಿ ಮತ್ತೆ ಗೋಧಿ ಆ ಕಾಲದಲ್ಲಿ ಬೇರುಗಳು ಹೆಂಗ್ ಹೋಗ್ತಿತ್ತು ಅಂತ ಹೇಳಿದ್ರೆ, ಭೂಮಿಯೊಳಗಡೆ ಬೇರುಗಳು ಹೇಗ್ ಹೋಗ್ತಿತ್ತು ಅಂತ ಹೇಳಿದ್ರೆ, ಅದರ ರೂಟ್ಸ್ ಒಂದ್ಸರಿ ಸ್ಪ್ರೆಡ್ ಆದ್ಮೇಲೆ ಗೋಧಿಯನ್ನ ಹಾಕಿದೀರಾ ಅಂತ ಅನ್ಕೊಳ್ಳಿ, ಪಕ್ಕದಲ್ಲಿ ಹಣಜಿ ಬೆಳೀತಿದೆ. ಇದರ ಬೇರು ಅಂತ ಹೇಳಿ ಕರಿತೀವಲ್ವಾ, ಬುಡ ಅಂತ ಹೇಳಿ ಕರಿತೀವಲ್ವಾ, ಎರಡು ಟ್ಯಾಂಗ್ಲಿಂಗ್ ಆಗುತ್ತೆ. ಸ್ವಲ್ಪ ಒಳಗಡೆ ಹೋಗಿ, ಭೂಮಿಯ ಒಳಗಡೆ ಹೋಗಿ, ಸ್ವಲ್ಪ ಅದರ ಬೇರುಗಳು ಒಳಗಡೆ ಹೋಗಿ ಆಳಕ್ಕೆ ಇಳಿದು ಟ್ಯಾಂಗಲ್ ಆಗುತ್ತೆ. ಟ್ಯಾಂಗಲ್ ಅಂತ ಹೇಳಿದ್ರೆ ಏನು? ನೀವು ಗಂಟು ಅಂತ ಹೇಳಿ ಕರಿತೀವಲ್ವಾ, ಒಂದಕ್ಕೊಂದು ಸೇರಿ ಬೇರೆ ಎರಡೂ ಸಹ ಸೇರ್ಕೊಂಡಿದ್ಬಿಡುತ್ತೆ. ಈಗ ನೀವು ಯಾವ್ದನ್ನ ತೆಗೆದ್ರೆ ಯಾವ್ದು ಬರುತ್ತೆ ಹೇಳಿ? ಎರಡು ಬರುತ್ತೆ ಜೊತೆಲಿ. ನೀವು ಹಣಜಿಯನ್ನ ತೆಗೆದು ಹಾಕ್ಬೇಕು ಅಂತಾನೆ ಹಣಜಿಗೆ ಕೈ ಹಾಕ್ತೀರಾ. ನೀವು ಒಳ್ಳೆ ಗಿಡಗಳಿಗೆ ಏನು ಹಾನಿ ಮಾಡ್ತಿಲ್ಲ. ನೀವು ಹಣಜಿಗೆ ಕೈ ಹಾಕಿದ್ರು ಸಹ ಅದರ ಜೊತೆಯಲ್ಲಿ ಯಾವ್ದು ಬಂದ್ಬಿಡ್ತದೆ? ಒಳ್ಳೆ ಗಿಡಗಳು ಸಹ, ಗೋಧಿಯು ಸಹ ಬಂದ್ಬಿಡ್ತದೆ. ಗೋಧಿಗೆ ಆಟೋಮ್ಯಾಟಿಕ್ ಆಗಿ ಹಾನಿ ಆಗ್ತದೆ. ನಿಜನ? ಇದು ಯಾರು ಯೋಚನೆ ಮಾಡ್ತಿದ್ದಾರೆ ಹೇಳಿ? ದೇವ್ರು. ಅದಕ್ಕೆ ದೇವ್ರು ಏನ್ ಉತ್ತರ ಕೊಡ್ತಾರೆ? ಕೆಲಸದವ್ರು ಬಂದ್ ಕೇಳ್ತಾರೆ, ಹಣಜಿಗಳನ್ನ ಹಾಗಾದ್ರೆ ತೆಗೆದ್ಬಿಡೋಣ ಅಂತ ಕುಯ್ದು ಅಂತ ಹೇಳಿದಾಗ ಏನ್ ಉತ್ತರ ಕೊಡ್ತಾರೆ? ತೋಟದಲ್ಲಿ ಒರಿಜಿನಲ್ ಬೀಜ ಬಿತ್ತಿದಂತಹ ವ್ಯಕ್ತಿ ಏನ್ ಉತ್ತರ ಕೊಡ್ತಾರೆ? ಒಂದ್ಸರಿ ಅದನ್ನ ಓದಿ. ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ, ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ. ನಮಗೆ ದೇವರ ಕನ್ಸರ್ನ್ ಅರ್ಥ ಆಯ್ತಾನೆ. ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಮಮತೆ. ಒಂದು ವೇಳೆ ನಾನು ಅವರನ್ನೇನಾದ್ರೂ ಮಾಡಕ್ ಹೋಗಿ ಇವ್ರಿಗೇನಾದ್ರೂ ಆಗೋದ್ರೆ ಅದು ಅಲ್ಲಿರುವಂತಹ ಪ್ರಶ್ನೆ. ಒಂದು ವೇಳೆ ನಾನು ಕೆಟ್ಟವರಿಗೆ ಏನಾದ್ರು ಮಾಡಕ್ ಹೋಗಿ ಒಳ್ಳೆಯವ್ರಿಗೂ ಏನಾದ್ರು ಆಗೋದ್ರೆ, ಅದಕ್ಕೋಸ್ಕರ ಇವ್ರಿಗೆ ಹಾನಿ ಆಗ್ಬಾರ್ದು ಅನ್ನುವಂತಹ ಕಾರಣದಿಂದ ಅವರನ್ನು ಸಹ ಬೆಳೆಸ್ತೀನಿ, ಬೆಳೀರಿ. ವಿಚಿತ್ರ ಏನು ಅಂತ ಹೇಳಿದ್ರೆ, ಇನ್ನೊಂದು ಸ್ಟೇಜ್ ಅಲ್ಲಿ, ಬೆಳಿತಿರುವಂತಹ ಸ್ಟೇಜ್ ಅಲ್ಲಿ ಗೋಧಿ ಮತ್ತೆ ಹಣಜಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಸುಗ್ಗಿ ಕಾಲದವರೆಗೂ, ಕಂಪ್ಲೀಟ್ ಆಗಿ ಸುಗ್ಗಿ ಕಾಲ ಬರೋವರೆಗೂ, ಅಥವಾ ಚೆನ್ನಾಗಿ ಫಲ ಕೊಟ್ಟಿರೋವರೆಗೂ ಗೋಧಿ ಮತ್ತೆ ಹಣಜಿ, ಆ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಯಾವ ಕಾರಣಕ್ಕೂ ಸಹ ಗೊತ್ತಾಗೋದಿಲ್ಲ. ಈಗ ಕೆಲಸದವ್ರಿಗೆಲ್ಲ ಹೇಳಿದ್ರು ಅಂತ ಅನ್ಕೊಳ್ಳಿ, ನೀವ್ ಯಾವ್ದನ್ನ ತೆಗಿಬೇಕು? ಹಣಜಿಯನ್ನ ತೆಗಿಬೇಕು. ಈ ಹಣಜಿಯನ್ನ ತೆಗಿಬೇಕಾದ್ರೆ ಏನ್ ಗೊತ್ತಾಗೋದಿಲ್ಲ? ಇನ್ನು ಸುಗ್ಗಿ ಕಾಲ ಬರದೇ ಹೋದ್ರೆ, ಇನ್ನು ಸಂಪೂರ್ಣವಾಗಿ ಫಲ ಬರದೇ ಹೋದ್ರೆ ಏನ್ ಗೊತ್ತಾಗೋದಿಲ್ಲ ಕುಯ್ಯುವಂತವರಿಗೆ? ಇದರಲ್ಲಿ ಗೋಧಿ ಯಾವುದು, ಹಣಜಿ ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಹೌದಾ? ಇವಾಗ ಏನ್ ಮಾಡುವಂತಹ ಸಾಧ್ಯತೆ ಇದೆ? ಗೋಧಿ ಅನ್ಕೊಂಡು ಅಥವಾ ಹಣಜಿ ಅನ್ಕೊಂಡು ಗೋಧಿಯನ್ನು ಸಹ ಕಿತ್ತು ಹಾಕುವಂತಹ ಸಾಧ್ಯತೆ ಇದೆ. ಒಂದು ಇಮೇಜ್ ಕಳಿಸಿದ್ನ ಪ್ರೆಸೆಂಟ್ ಮಾಡೋದು ದೀಕ್ಷಿತ್. ಇವಾಗ ಅದನ್ನ ಇಮೇಜ್ ಅನ್ನ ಗಮನ ಕೊಟ್ಟು ನೋಡಿ. ಇದು ನಮ್ಗೆ ಅರ್ಥ ಆಗ್ತಿದ್ಯಾ? ಮೇಲ್ ಇದೆಯಲ್ವಾ ಪ್ರಿಯರೇ, ಮೇಲ್ಭಾಗವನ್ನ ಮಾತ್ರ ನೋಡಿ. ಮೇಲೆ ಒಂದು, ಕೆಳಗಡೆ ಒಂದು, ಎರಡು ಇಮೇಜ್ ಇದೆ. ಇದರಲ್ಲಿ ಮೇಲ್ಗಡೆ ಇರುವಂತಹ ಭಾಗವನ್ನ ಮಾತ್ರ ನೋಡಿ.
ಇನ್ನು ಬೆಳೀತಿರ್ಬೇಕಾದ್ರೆ ಹೆಂಗಿರುತ್ತೆ ಅಂತ ಹೇಳಿ ಹೇಳಿದ್ರೆ, ವೀಟ್ ಅನ್ನುವಂತಹದ್ದು ಅಥವಾ ಗೋಧಿ ಅನ್ನುವಂತಹದ್ದು ಲೆಫ್ಟ್ ಅಲ್ಲಿ ಇದೆ ನೋಡಿ, ಹಂಗಿದೆ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಲೆಫ್ಟ್ ಅಲ್ಲಿ ಒಂದು ಆರೋ ಮಾರ್ಕ್ ಹಾಕಿ ತೋರಿಸಿದ್ದಾರೆ, ಆ ಗಿಡ ಗೋಧಿ ಅಂತೆ. ಇಲ್ಲಿ ರೈಟ್ ಅಲ್ಲಿ ಇನ್ನೊಂದು ಆರೋ ಮಾರ್ಕ್ ಹಾಕಿದಾರಲ್ವಾ, ಟೇರ್ಸ್ ಅನ್ನುವಂತಹ ಪದ ಬಳಕೆ ಆಗಿದೆ ಇಂಗ್ಲಿಷ್ ಅಲ್ಲಿ. ಡಾರ್ನೆಲ್ ಅಂತಾನು ಕರಿತೀವಿ. ಹಣಜಿ ಅಂದ್ರೆ ಕನ್ನಡದಲ್ಲಿ ಹಣಜಿ ಅಂತ ಹೇಳಿ ಹೇಳಿದ್ರೆ ಸಾಕಷ್ಟು ಪದಾರ್ಥಗಳು ಹಣಜಿಗೆ ಕ್ಲಾಸಿಫೈ ಮಾಡ್ತೀವಿ. ಕಳೆ ಗಿಡಗಳನ್ನ, ಕೆಟ್ಟ ಗಿಡಗಳನ್ನ, ಕೆಲವು ಕೆಟ್ಟ ಗಿಡಗಳನ್ನು ಹಣಜಿ ಅಂತ ಹೇಳಿ ಕರಿತೀರ. ಆದ್ರೆ ಇಂಗ್ಲಿಷ್ ಅಲ್ಲಿ ಒರಿಜಿನಲ್ ಟೆಕ್ಸ್ಟ್ ಅಲ್ಲಿ ಸ್ಪಷ್ಟವಾಗಿ ಟೇರ್ಸ್ ಅನ್ನುವಂತಹ ಪದ ಬಳಕೆ ಆಗಿದೆ. ಟೇರ್ಸ್ ಅಂತ ಹೇಳಿ ಹೇಳಿದ್ರೆ ಅದು ಗೋಧಿ ತರನೇ ಇರುತ್ತೆ ನೋಡ್ಲಿಕ್ಕೆ, ಬೆಳೆದು ನಿಲ್ಲೋವರೆಗೂ ಗೋಧಿ ತರನೇ ಇರುತ್ತೆ. ಆದ್ರೆ ಬೆಳೆದ ಮೇಲೆ ಗೊತ್ತಾಗತ್ತೆ ಇದು ಗೋಧಿ ಅಲ್ಲ, ಹಣಜಿ ಅಂತ ಹೇಳಿ, ಇದು ಕೆಲ್ಸಕ್ಕೆ ಬರದೇ ಇರುವಂತಹ ಗಿಡ ಅಂತ ಹೇಳಿ. ಹೌದಾ? ಇಂಗ್ಲಿಷ್ ಇದೆ ಮತ್ತೆ ಇಂಗ್ಲಿಷ್ ಪದಗಳು ಬರ್ತದೆ ಅಂತ ಹೇಳಿ ಮತ್ತೆ ಇದು ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನುವಂತೆ ಸೋತೋಗ್ಬಿಡ್ಬಾರ್ದು. ನಾನು ಏನೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೀನೋ ಅದನ್ನ ಸ್ಪಷ್ಟವಾಗಿ ಕನ್ನಡದಲ್ಲೂ ಹೇಳ್ತಿದ್ದೀನಿ. ಇಂಗ್ಲಿಷ್ ಹೋಗ್ಬೇಕಾಗಿರುವಂತ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದೆ, ನಾವು ಕನ್ನಡದಲ್ಲಿ ಸಾಕಷ್ಟು ಬೇರೆ ಬೇರೆ ಪದಾರ್ಥಗಳನ್ನು ಹಣಜಿಗೆ ತಂದು ಸೇರಿಸ್ತೀವಿ, ಹಣಜಿ ಅಂತಾನೆ ಮಾತಾಡ್ಕೊಳ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಸ್ಪಷ್ಟವಾಗಿ ಟೇರ್ಸ್ ಅನ್ನುವಂತಹ ಪದ ಬಳಕೆ ಆಗಿದೆ. ಅಂದ್ರೆ ಗೋಧಿಗೂ ಹಣಜಿಗೂ ಟೇರ್ಸ್ಗೂ ಸಹ ವ್ಯತ್ಯಾಸ ಕಾಣಿಸೋದಿಲ್ಲ, ಬೆಳೆದು ನಿಲ್ಲೋವರೆಗೂ ವ್ಯತ್ಯಾಸ ಕಾಣಿಸೋದಿಲ್ಲ. ಅದು ಪಾಯಿಂಟ್. ಆ ಪಾಯಿಂಟ್ ಸಿಕ್ಕೋಕ್ಕೋಸ್ಕರ ಇದನ್ನೆಲ್ಲ ತೋರಿಸ್ತಿರುವಂತಹದ್ದು. ಓಕೆ, ಬೆಳಿತಿರ್ಬೇಕಾದ್ರೆ, ಎಳೆ ಗಿಡ ಇರ್ಬೇಕಾದ್ರೆ ಮತ್ತು ಅರ್ಧ ಬೆಳಿತಿರ್ಬೇಕಾದ್ರೆ ಅಥವಾ ಮುಕ್ಕಾಲ್ ಭಾಗ ಬೆಳೆದ್ರೂ ಸಹ ಗೋಧಿಗೂ ಈ ಟೇರ್ಸ್ ಅನ್ನುವಂತಹದ್ದು, ಡಾರ್ನೆಲ್ ಅನ್ನುವಂತಹದ್ದು ನೀವು ರೈಟ್ ಅಲ್ಲಿ ನೋಡ್ತಿದ್ದೀರಲ್ಲ, ಅದು ಹಣಜಿ. ಅದಕ್ಕೂ ಯಾವ್ದು ವ್ಯತ್ಯಾಸ ಕಾಣಿಸ್ತಿದೆಯಾ ನಿಮಗೆ? ಈ ಕಡೆ ಇರುವಂತಹ ಗಿಡಕ್ಕೂ ಲೆಫ್ಟ್ ಅಲ್ಲಿ ಇರುವಂತಹದ್ದಕ್ಕೂ ರೈಟ್ ಅಲ್ಲಿ ಇರುವಂತಹದ್ದಕ್ಕೂ ಯಾವ್ದಾದ್ರು ವ್ಯತ್ಯಾಸ ಕಾಣಿಸ್ತಿದೆ? ಮೇಲ್ಗಡೆ ಇರುವಂತಹದ್ದು ಮಾತ್ರ ನೋಡಿ ಹೇಳಿ. ಈ ಕಡೆ ಇರುವಂತಹ ಚಿಕ್ಕ ಗಿಡಕ್ಕೂ ಈ ಕಡೆ ಇರುವಂತಹ ಚಿಕ್ಕ ಗಿಡಕ್ಕೂ ಅದೆರಡು ಬೇರೆ ಬೇರೆ, ಅದ್ರ ವ್ಯತ್ಯಾಸ ಕಾಣಿಸ್ತಿದ್ಯಾ? ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ. ಇವಾಗ ಕೆಲಸದವ್ರಿಗೆ ಹೇಳಿದ್ರು ಅಂತ ಅನ್ಕೊಳ್ಳಿ, ನೀವು ಇವಾಗ್ಲೇ ಹೋಗಿ ತೆಗೆದು ಬಿಡಿ ಹಣಜಿಯನ್ನ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ, ಅವ್ರು ಏನ್ ಮಾಡ್ತಾರೆ? ಹೋಗಿ ಎಲ್ಲ ತೆಗೆದು ಯಾವ್ದಂತ ಗೊತ್ತಾಗುತ್ತೆ, ಹಾಳಾಗುತ್ತೆ. ಹೌದಲ್ವಾ? ಅವರು ಅವ್ರ ಹಣಜಿ ಅನ್ಕೊಂಡ್ ಗೋಧಿಯನ್ನು ತೆಗೆದು ಹಾಕಿ ಹಣಜಿಯನ್ನ ಹಾಗೆ ಬಿಡುವಂತಹ ರಿಸ್ಕ್ ಇರುತ್ತೆ. ನಿಜನಾ? ಆದ್ರೆ ಸುಗ್ಗಿ ಕಾಲ ಬಂತು ಅಂತ ಅನ್ಕೊಳ್ಳಿ, ಈ ಫಾಲ್ಟ್ ಆಗೋದೇ ಇಲ್ಲ. ಸುಗ್ಗಿ ಕಾಲ ಬಂದಾಗ ಏನಾಗುತ್ತೆ? ಸುಗ್ಗಿ ಕಾಲ ಬಂದಿರುವಂತಹದ್ದು ಕೆಳಗಡೆ ಇಮೇಜ್ ಅಲ್ಲಿ ನೀವು ನೋಡ್ತಿದ್ದೀರಲ್ವಾ, ಕೆಳಗಡೆ ಭಾಗವನ್ನ ಮಾತ್ರ ನೋಡಿ. ಇವಾಗ ಕಾಣಿಸುತ್ತಾ ಗೋಧಿ ನೀಟಾಗಿ ಸೆಪರೇಟ್ ಆಗಿ ಕಾಣಿಸುತ್ತಾ? ಮತ್ತೆ ಟೇರ್ಸ್ ಅನ್ನುವಂತಹದ್ದು, ಡಾರ್ನೆಲ್ ಅನ್ನುವಂತಹದ್ದು ನೀಟಾಗಿ ಕಾಣಿಸುತ್ತಾ? ಹಣಜಿ ಅನ್ನುವಂತಹದ್ದು ಸೆಪರೇಟ್ ಆಗಿ ಕಾಣಿಸುತ್ತೆ. ಗೋಧಿಯಲ್ಲಿ ಒಳಗಡೆ ಗೋಧಿಯ ಬೀಜಗಳು, ಚಿಕ್ಕ ಚಿಕ್ಕ ಗೋಧಿಯ ಕಾಳು ಅಂತ ಹೇಳಿ ಕರಿತೀವಲ್ವಾ, ಆ ಕಾಳುಗಳೆಲ್ಲ ಸೇರಿ ಗೋಧಿ ಗಿಡ ಬೊಗ್ಗುತ್ತೆ. ಅದೇ ಇಂಡಿಕೇಶನ್. ಇದ್ರಲ್ಲಿ ಗೋಧಿ ಯಾವುದು ಅನ್ನುವಂತಹ ಸ್ಪಷ್ಟವಾಗಿ ಕಂಡು ಹಿಡಿದು ಬಿಡ್ಬೋದು. ಅದರಲ್ಲಿ ಗೋಧಿ ಕಾಳುಗಳು ಒಳಗಡೆ ಬೆಳೆದು ಆ ತೂಕಕ್ಕೆ ನೀವು ಗೋಧಿಯನ್ನ ನೆಟ್ಟಿರುವಂತಹದ್ದು ಅದು ಬೊಗ್ಗುತ್ತೆ. ಅದು ಬೆಳೆದು ನಿಂತ ನಂತರ ತೂಕಕ್ಕೆ ಅದು ಬೊಗ್ತಿದೆ ನೋಡಿ, ಬೆಂಡ್ ಆಗ್ತಿದೆ ಒಂದ್ ಕಡೆ. ಹೌದಾ? ಈ ಹಣಜಿ ಅನ್ನುವಂತಹದ್ರಲ್ಲಿ ಏನೂ ಇರೋದಿಲ್ಲ, ಖಾಲಿ ಗಿಡ. ನೋಡ್ಲಿಕ್ಕೆ ಹಂಗೆ ಇರುತ್ತೆ, ಕಲರು ಚೇಂಜ್ ಆಗಿರುತ್ತೆ, ಅದ್ರೊಳಗಡೆ ಗೋಧಿ ಕಾಳುಗಳು ಸಹ ಇರೋದಿಲ್ಲ. ಈಗ ವೆಯ್ಟ್ ಇರೋದಿಲ್ಲ ಇದಕ್ಕೆ. ಇದೇನ್ ಮಾಡಿರುತ್ತೆ? ನಿಂತ್ಕೊಂಡು ಬೆಂಡ್ ಆಗೋದಿಲ್ಲ. ಹೌದಾ? ಇದು ಬೆಂಡ್ ಆಗುತ್ತೆ, ಇದು ಬೆಂಡ್ ಆಗೋದಿಲ್ಲ. ಇವಾಗ ನಿಮಗ್ ಗೊತ್ತಾಯ್ತಾ? ಗೋಧಿ ಯಾವುದು ಹಣಜಿ ಯಾವುದು ಅಂತ ನೀಟಾಗಿ ಗೊತ್ತಾಗತ್ತೆ. ಈಗ ಹೇಳಿದ್ರು ಅಂತ ಅನ್ಕೊಳ್ಳಿ ಕೆಲಸದವರಿಗೆ, ತೆಗೆದು ಹಾಕಿ ಅಂತ ಹೇಳಿ ತೆಗ್ದಾಕ್ಬೋದು ಆರಾಮಾಗಿ. ಒಂದೇ ಒಂದು ಗೋಧಿ ಗಿಡಕ್ಕೂ ಸಹ, ಒಂದೇ ಒಂದು ಗೋಧಿಯ ತೆನೆಗೂ ಸಹ ಹಾನಿ ಆಗದೆ ತೆಗೆದಾಕ್ಬೋದಾ ಹಣಜಿಯನ್ನೆಲ್ಲ? ಇದು ನಮ್ಗೆ ಅರ್ಥ ಆದ್ರೆ ಅಲ್ಲಿ ಏನಕ್ಕೋಸ್ಕರ ಯೇಸು ಕ್ರಿಸ್ತರು ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದನ್ನ ಏನಕ್ಕೋಸ್ಕರ ನೋಡಿದ್ವಿ ಅಂತ ಹೇಳಿ ಹೇಳಿದ್ರೆ, ದೇವ್ರು ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ನಮ್ಮ ಬಗ್ಗೆ. ಇವಾಗ್ಲೇ ತೆಗ್ದಾಕಿದ್ರೆ ನಮ್ಗೆ ಯಾವಾಗ್ಲಾದ್ರು ಅನ್ಸಿರ್ಬೇಕಲ್ವಾ ಪ್ರಿಯರೇ? ತೆಗೆದ್ಬಿಡು ದೀಕ್ಷಿತ್, ಸಾಕು, ಥ್ಯಾಂಕ್ ಯು. ನಮ್ಗೆ ಯಾವಾಗ್ಲಾದ್ರು ಅನ್ಸಿರ್ಬೇಕಲ್ವಾ ಪ್ರಿಯರೇ? ಏನಕ್ಕೋಸ್ಕರಪ್ಪ ದುಷ್ಟರು ಲೋಕದಲ್ಲಿದ್ದಾರೆ? ಏನಕ್ಕೋಸ್ಕರಪ್ಪ ಕೆಟ್ಟವರು ಲೋಕದಲ್ಲಿದ್ದಾರೆ? ಏನಕ್ಕೋಸ್ಕರ ಪಾಪಿಗಳನ್ನ ಇನ್ನೂ ದೇವರು ಬದುಕಿಸಿದ್ದಾರೆ? ಯಾವಾಗ್ಲಾದ್ರೂ ಕೋಪ ಬಂದಿದ್ಯಾ ನಿಮಗೆ? ನ್ಯೂಸ್ ಚಾನೆಲ್ ಅನ್ನ ನೋಡ್ಬೇಕಾದ್ರೆ, ಇನ್ನೊಂದನ್ನ ನೋಡ್ಬೇಕಾದ್ರೆ, ಪ್ರಪಂಚದಲ್ಲಿ ನಡೀತಿರುವಂತಹ ಘಟನೆಗಳನ್ನ ನೋಡ್ಬೇಕಾದ್ರೆ ಯಾವತ್ತಾದ್ರೂ ಅನ್ಸದ್ಯಾ ಇವ್ರನ್ನೆಲ್ಲ ಇನ್ನೂ ದೇವ್ರು ಏನಕ್ಕೋಸ್ಕರ ಬದುಕಿಸಿದ್ದಾರೆ? ಇವ್ರನ್ನೆಲ್ಲ ಇನ್ನೂ ಏನಕ್ಕೋಸ್ಕರ ದೇವರು ಜೀವಂತವಾಗಿಟ್ಟು ಪೋಷಿಸ್ತಿದ್ದಾರೆ? ತೆಗೆದು ಬಿಡ್ಬೋದಲ್ವಾ ದೇವ್ರು? ಒಂದೇ ಸೆಕೆಂಡ್ ಅಲ್ವಾ ದೇವರಿಗೆ? ನಿಜ, ಒಂದೇ ಸೆಕೆಂಡ್ ದೇವರಿಗೆ ಅವ್ರನ್ನ ತೆಗೆಯುವಂತಹದ್ದು. ಒಂದ್ ವೇಳೆ ಅವರಿಗೆ ತೆಗೆಯುವಂತಹ ಕ್ರಮದಲ್ಲಿ ನಿಮಗೇನಾದ್ರೂ ಹಾನಿ ಆದ್ರೆ, ಹೌದಾ, ನಿಮಗೇನಾದ್ರೂ ಅಪಾಯ ಆದ್ರೆ, ಯಾಕಂದ್ರೆ ವಿಚಿತ್ರ ಏನು ಅಂತ ಹೇಳಿದ್ರೆ, ದುಷ್ಟರೆಲ್ಲೋ ಬೇರೆ ಗ್ರಹದಲ್ಲಿ ಇಲ್ಲ. ನಾವ್ ಮಾತಾಡ್ಕೊಳ್ತಿರುವಂತಹ ದುಷ್ಟರು, ಈ ದುಷ್ಟರೇ ಇಲ್ಲ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಚೆನ್ನಾಗಿರ್ತಿತ್ತು ಅಂತ ಮಾತಾಡ್ಕೊಳ್ತಿದೀವಲ್ವಾ? ಆ ದುಷ್ಟರು ಬೇರೆ ಪ್ಲಾನೆಟ್ ಅಲ್ಲಿ ಇಲ್ಲ, ಬೇರೆ ಗ್ರಹದಲ್ಲಿಲ್ಲ, ಮಾರ್ಸ್ ಅಲ್ಲೋ ಜುಪಿಟರ್ ಅಲ್ಲೋ ಇಲ್ಲ. ಎಲ್ಲಿದ್ದಾರೆ ಅವರು? ನಮ್ಮ ಜೊತೆನೆ, ನಮ್ಮ ಪಕ್ಕದಲ್ಲೇ, ಭೂಮಿ ಅನ್ನುವಂತಹ ಗ್ರಹದಲ್ಲೇ, ನಮ್ಮ ಪಕ್ಕದಲ್ಲೇ ಅಥವಾ ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಹೌದಾ? ವಿಚಿತ್ರ ಏನು ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಂದು ಗೋಧಿ, ಒಂದು ಹಣಜಿ ಇರುವಂತಹ ಸಾಧ್ಯತೆ ಇದೆ. ನಂಬ್ತೀರಾ ಇದನ್ನ? ಒಂದೇ ಒಂದು ಮನೆಯಲ್ಲಿ, ಒಂದೇ ಸಿಂಗಲ್ ಹೌಸ್ ಅಲ್ಲಿ ಒಂದು ಗೋಧಿ, ಒಂದು ಹಣಜಿ ಇರುವಂತಹ ಸಾಧ್ಯತೆ ಇದೆ.
ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಒಂದೇ ಒಂದು ಊರಲ್ಲಿ ಸಾಕಷ್ಟು ಗೋಧಿಗಳು ಸಾಕಷ್ಟು ಹಣಜಿಗಳಿರುವಂತಹ ಸಾಧ್ಯತೆ ಇದೆ. ಒಂದು ಏರಿಯಾದಲ್ಲಿ ಸಾಕಷ್ಟು ಹಣಜಿಗಳು ಸಾಕಷ್ಟು ಗೋಧಿಗಳು ಇರುವಂತಹ ಸಾಧ್ಯತೆ ಇದೆ. ಒಂದು ಏರಿಯಾ ಪೂರ್ತಿ ಗೋಧಿಗಳು ಬ್ರದರ್, ಇನ್ನೊಂದು ಏರಿಯಾ ಪೂರ್ತಿ ಹಣಜಿಗಳು ಬ್ರದರ್ ಅನ್ನೋ ಹಂಗಿಲ್ಲ. ಒಂದೇ ಏರಿಯಾದಲ್ಲಿ ಹಣಜಿಗಳು ಇದೆ, ಒಂದೇ ಏರಿಯಾದಲ್ಲಿ ಗೋಧಿಯೂ ಇದೆ. ಒಂದೇ ಮನೆಯಲ್ಲಿ ಗೋಧಿಯೂ ಇದೆ, ಒಂದೇ ಮನೆಯಲ್ಲಿ ಹಣಜಿಯೂ ಇದೆ. ಹೌದಾ? ಕೆಲವು ಕಡೆ ನೀವು ಉದ್ಯೋಗಕ್ಕೆ ಹೋಗುವಂತಹ ಜಾಗದ ಎಕ್ಸಾಂಪಲ್ ಅನ್ನು ತಗೊಳ್ಳಿ, ಅಲ್ಲೇ ಗೋಧಿಗಳು ಇದೆ, ಅಲ್ಲೇ ಹಣಜಿಗಳು ಇದೆ. ನೀವು ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರು ಅಂದ್ರೆ ಎಷ್ಟು ಕ್ಲೋಸ್ ಆಗಿದೆ ಗೋಧಿ ಮತ್ತೆ ಹಣಜಿ, ಎಷ್ಟು ಕ್ಲೋಸ್ ಆಗಿದೆ ಅನ್ನುವಂತಹದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ನಮ್ಗೆ ಯಾವಾಗ್ಲಾದ್ರೂ ಅನ್ಸಿರ್ಬೇಕಲ್ವಾ, ಈ ದುಷ್ಟರನ್ನೆಲ್ಲ ನಾಶ ಮಾಡಬೇಕು ದೇವ್ರು, ಪಾಪಿಗಳನ್ನೆಲ್ಲ ಸಂಹರಿಸ್ಕೊಡ್ಬೇಕು ದೇವ್ರು, ಈ ತರ ಕಠೋರವಾಗಿರುವಂತಹ ಮನಸ್ಸಿರುವಂತವ್ರನ್ನೆಲ್ಲ ತೆಗೆದಾಕ್ಬೇಕು ದೇವ್ರು ಅಂತ ಹೇಳಿ ಅನ್ಸಿರುತ್ತಲ್ವಾ. ದೇವರ ತಾಳ್ಮೆ ಏನಕ್ಕೋಸ್ಕರ ಅದನ್ನ ಮುಂದೆ ತಳ್ಕೊಂಡು ಹೋಗ್ತದೆ ಸುಖಿ ಕಾಲದವರೆಗೂ ಅಂದ್ರೆ, ಎರಡೂ ಇರುವಂತಹದ್ದು ಒಂದೇ ಕಡೆ. ಒಂದಕ್ಕೆ ಕೈ ಹಾಕಿದ್ರೆ ಇನ್ನೊಂದಕ್ಕೆ ಹಾನಿ ಆದ್ರೆ, ಒಂದ್ ವೇಳೆ ಒಂದು ಮನೆಯಲ್ಲಿ ಒಂದು ಗೋಧಿ ಇದೆ, ಒಂದು ಹಣಜಿ ಇದೆ ಅಂತ ಅನ್ಕೊಳ್ಳಿ ಪ್ರಿಯ. ಈಗ ಈ ಹಣಜಿಯನ್ನು ತೆಗೆದ್ರೆ ದೇವ್ರು ಈ ಗೋಧಿಗೂ ಸಹ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಹಾನಿ ಆಗತ್ತ? ನೀವು ಹೇಳ್ಬೇಕು. ಗೋಧಿಗೂ ಸಹ ಈ ಲೋಕಕ್ಕೆ ಸಂಬಂಧಪಟ್ಟಂತ ಹಾನಿ ಆಗತ್ತೆ ಇಲ್ವಾ? ಆಗುತ್ತೆ. ಖಂಡಿತವಾಗೂ ಆಗತ್ತ. ಹಾಗಾದ್ರೆ ಯಾರು ಸಫರ್ ಮಾಡ್ತಾರೆ ಆ ಪ್ರೋಸೆಸ್ ಅಲ್ಲಿ? ಗೋಧಿಯು. ಇಲ್ಲಿ ಗೋಧಿಯು ಸಹ ಈಗಾಗಲೇ ನೀವು ಮನದಟ್ಟು ಮಾಡ್ಕೊಂಡಿದ್ದಾರೆ ಎಷ್ಟೊತ್ತು ಅಂತ ಹೇಳಿ ಗೋಧಿ ಹಣಜಿ ಅಂತ ಅನ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೀನಿ. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಒಬ್ರು ಭಕ್ತರಿದ್ದಾರೆ, ಒಬ್ರು ಭಕ್ತಿಹೀನರಿದ್ದಾರೆ ಒಂದೇ ಮನೆಯಲ್ಲಿ. ಓಕೆ, ಈಗ ಭಕ್ತಿಹೀನರಿಗೆ ದೇವ್ರು ಕಲಿಸ್ಬೇಕು ಅಂದ್ರೆ ಅಥವಾ ಶಿಕ್ಷೆ ಕೊಡ್ಬೇಕು ಅಂದ್ರೆ ಅಥವಾ ಮೊಯ್ ತೀರಿಸ್ಬೇಕು ಅಂತ ಹೇಳಿದ್ರೆ ಯಾರು ಅಫೆಕ್ಟ್ ಆಗ್ತಾರೆ ಶರೀರಕ್ಕೆ ಸಂಬಂಧಪಟ್ಟಂತೆ? ಅಲ್ಲಿರುವಂತಹ ಭಕ್ತರು ಸಹ ಭಕ್ತರು. ಹೌದಲ್ಲ? ಒಂದೇ ಊರಲ್ಲಿ ಅಥವಾ ಒಂದೇ ಏರಿಯಾದಲ್ಲಿ ನಿಮ್ದೊಂದು ಸೆಪರೇಟ್ ಲೇಔಟ್ ಅಥವಾ ನಿಮ್ದೊಂದು ಸೆಪರೇಟ್ ಏರಿಯಾ ಇದೆ ಅಂತ ಅನ್ಕೊಳ್ಳಿ. ಆ ಏರಿಯಾದಲ್ಲಿ ಕೆಲವು ಭಕ್ತಿಹೀನರು ಇದ್ದಾರೆ ಅಂತ ಅನ್ಕೊಳ್ಳಿ. ನಿಮಗೆ ಅವ್ರು ನೋಡಿರ್ಬೇಕಾದ್ರೆ ಅನ್ಸಿರುತ್ತೆ, ಇವ್ರಿಗೆಲ್ಲ ಇನ್ನೂ ದೇವ್ರು ಏನು ಮಾಡ್ತಿಲ್ವಾ ಅಂತ ಅನ್ಸಿರುತ್ತೆ. ನಿಜ ಇಲ್ಲ? ಅವ್ರಿಗೆ ಏನಾದ್ರು ಮಾಡಿದ್ರು ಅಂತ ಅನ್ಕೊಳ್ಳಿ, ನಾಳೆ ಬೆಳಿಗ್ಗೆ ನಿಮ್ಗೆ ತೊಂದ್ರೆ. ಹೌದಾ ಇಲ್ವಾ? ನೀವು ಏರಿಯಾದಲ್ಲಿ ಏನಾದ್ರು ಸ್ಟಾಪ್ ಆಗುವಂತಹದ್ದು ಅಥವಾ ಯಾವ್ದಾದ್ರು ಫೆಸಿಲಿಟಿಯನ್ನ ನೋಡ್ಕೊಳ್ಳುವಂತಹದ್ದು ಅವರೇ ಆಗಿರ್ಬಹುದು. ಶರೀರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಸಾಕಷ್ಟು ಕೊರತೆಗಳನ್ನ ನೀವು ನೋಡ್ತೀರಾ ದೇವ್ರವ್ರಿಗೆ ಒಂದ್ ವೇಳೆ ಶಿಕ್ಷೆ ಕೊಟ್ರೆ. ಯಾಕಂದ್ರೆ ಹೆಂಗಿರುತ್ತೆ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾವಿರುವಂತಹ ಸ್ಥಳ ಹೇಗಿರುತ್ತೆ? ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇದ್ರಲ್ಲಿ ಪ್ಲಂಬರ್ ಕೆಲಸ ಮಾಡುವಂತವ್ರು ಇರ್ತಾರೆ, ಇದ್ರಲ್ಲಿ ಡ್ರೈವರ್ ಗಳು ಇರ್ತಾರೆ, ಇದ್ರಲ್ಲಿ ಇನ್ನೊಂದು ಕೆಲಸ ಮಾಡುವಂತವ್ರು ಇರ್ತಾರೆ. ಇದ್ರಲ್ಲಿ ಯಾವ್ದಾದ್ರು ಒಂದು ಪಾಪ್ಯುಲೇಷನ್ಗೆ ಹಾನಿ ಆದ್ರೆ, ನಿಮ್ಮ ಸುತ್ತಮುತ್ತ ಇರುವಂತಹ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಿದ್ದೇನೆ. ಯಾವ್ದಾದ್ರು ಒಂದು ಪಾಪ್ಯುಲೇಷನ್ ಹಾನಿ ಆದ್ರೆ ಆಟೋಮ್ಯಾಟಿಕ್ ಆಗಿ ಇನ್ನೊಂದು ಪಾಪ್ಯುಲೇಷನ್ ಅಫೆಕ್ಟ್ ಆಗುತ್ತೆ. ಯಾವ್ದಾದ್ರು ಒಂದು ಜನಾಂಗಕ್ಕೆ ಹಾನಿ ಆದ್ರೆ ಇನ್ನೊಂದು ಜನಾಂಗ ಅಫೆಕ್ಟ್ ಆಗುತ್ತೆ. ಇದು ನಿಮ್ಗೆ ಅರ್ಥ ಆದ್ರೆ, ನಾನು ಆಗ್ಲೇ ಹೇಳಿದ್ನಲ್ವಾ, ಒಂದು ಮನೆಯಲ್ಲಿ ಒಬ್ಬರಿಗೆ ಹಾನಿ ಆದ್ರೆ ಇನ್ನೊಬ್ರು ಆಟೋಮ್ಯಾಟಿಕ್ ಆಗಿ ಅಫೆಕ್ಟ್ ಆಗ್ತಾರೆ. ಇವ್ರು ದೇವರಲ್ಲಿ ಇದ್ದಾರೆ, ಇವ್ರು ದೇವರಲ್ಲಿ ಇಲ್ಲ ಅಂತ ಹೇಳಿದ್ರೆ, ದೇವರಲ್ಲಿ ಇಲ್ಲದೆ ಇರುವಂತವ್ರಿಗೆ ಏನಾದ್ರು ದೇವ್ರು ಮಾಡಿದ್ರು ಸಹ ದೇವರಲ್ಲಿ ಇರುವಂತವ್ರು ಅಫೆಕ್ಟ್ ಆಗ್ತಾರೆ. ಸೊ ನೀವು ದೇವರಲ್ಲಿ ಇದ್ದೀರಾ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ದೇವರು ಅವರನ್ನು ಪೋಷಿಸ್ತಿರ್ತಾರೆ. ನಿಮ್ಮ ಸ್ಥಳದಲ್ಲಿ ಅಥವಾ ನೀವು ವಾಸ ಮಾಡುವಂತಹ ಜಾಗದಲ್ಲಿ 3-4 ಜನ ದುಷ್ಟರು ಅಥವಾ 3-4 ಜನ ತುಂಬಾ ಪಾಪಿಗಳು ಸಿಕ್ಕಾಪಟ್ಟೆ ಪಾಪ ಮಾಡುತ್ತಿದ್ದಾರೆ ಅನ್ನುವಂತೆ ನಿಮಗಿದ್ರೂ ಸಹ, ಯಾಕೆ ಇವ್ರನ್ನ ದೇವ್ರ ನಾಶ ಮಾಡ್ತಿಲ್ಲ ಅನ್ನುವಂತಹ ಕೊರಗು ನಿಮ್ಗಿದ್ರೂ ಸಹ, ಅವ್ರಿಗೇನಾದ್ರು ಮಾಡಿದ್ರೆ ನೀವು ಸಫರ್ ಆಗ್ತೀರಾ ಅಲ್ವಾ? ನಿಮಗೋಸ್ಕರ ಅವ್ರನ್ನ ಕಾಪಾಡ್ತಿದ್ದಾರೆ. ಅದು ವಿಚಿತ್ರ ಇಲ್ಲಿ. ಅದಕ್ಕೋಸ್ಕರನೇ ಅಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ದೇವ್ರು. ಆ ಹಣಜಿಯನ್ನು ತೆಗೆದು ಹಾಕಬೇಕು ಅಂದ್ರೆ ಒಂದು ಕಮಾಂಡ್ ಹೋಗ್ಬೇಕಷ್ಟೇ. ಆ ಹೊಲದ ಓನರ್ ಏನಿದಾರಲ್ವಾ, ಬೀಜ ಬಿತ್ತಿರುವಂತವ್ನು ಒರಿಜಿನಲ್ ಆಗಿ ಬೀಜ ಬಿತ್ತಿರುವಂತವ್ರು ಯೇಸು ಕ್ರಿಸ್ತರು, ಅದನ್ನ ನೆನ್ಪಿಟ್ಕೋಬೇಕು ಆ ಸಾಮ್ಯ ರೂಪದಲ್ಲಿ. ಬೀಜ ಬಿತ್ತಿರುವಂತವ್ರು ಕೆಲಸದವರೆಗೆ ಒಂದೇ ಒಂದು ಕಮಾಂಡ್ ಕೊಡ್ಬೇಕಷ್ಟೇ. ಏನು? ಹಣಜಿಗಳನ್ನ ತೆಗೆದು ಹಾಕಿ ಅಂದ್ರೆ ಮುಗ್ದೋಯ್ತು. ಅಲ್ಲಿ ಹೋಗಿ ಒಂದ್ ದಿನದಲ್ಲಿ ಪೂರ್ತಿಯಾಗಿ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಬಿಸಾಡ್ತಾರೆ ಕೆಲಸದವರು. ಹಂಗ ಮಾಡ್ತಿಲ್ಲ. ಆ ಒಂದು ಮಾತು ಹೊರಡುವಂತಹದ್ದು ಕಷ್ಟ ಅಲ್ಲ. ಅಲ್ಲಿರುವಂತಹ ಗೋಧಿಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ ಯೇಸು ಕ್ರಿಸ್ತರು. ನಿಜಾನ? ಇವ್ರನ್ನೆಲ್ಲ ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದೀನಲ್ವಾ? ಒಂದು ವೇಳೆ ಹಣಜಿಗಳನ್ನ ತೆಗೆಯುವಂತಹ ಕ್ರಮದಲ್ಲಿ ಇವ್ರಿಗೂ ಏನಾದ್ರು ಆದ್ರೆ, ಹೌದಾ? ಯಾಕಂದ್ರೆ ನಮ್ಮ ಮನುಷ್ಯರ ಮೈಂಡ್ ಸೆಟ್ ಹೇಗಿರುತ್ತೆ ನಾರ್ಮಲ್ ಆಗಿ ಅಂತ ಹೇಳಿದ್ರೆ, ಇವ್ರಿಗೇನು ಆಗ್ಬಾರ್ದ, ಇವ್ರು ಎಷ್ಟು ಕ್ರೂರಿಗಳು. ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಕೋಪ ಬರುತ್ತೆ. ಈ ರೀಸೆಂಟ್ ಆಗಿ ಜಂತರ್ ಮಂತರ್ ವಿಚಾರದಲ್ಲೆಲ್ಲ ಅಷ್ಟೊಂದು ಜನರನ್ನ ಹೊಡೆದು ಇದು ಮಾಡ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಕೋಪ ಬಂದಿದೆ ಭಾರತ ದೇಶದಲ್ಲಿ. ಇವರೆಲ್ಲ ಇನ್ನೂ ಈ ತರ ಎಲ್ಲ ಮಾಡಿಸ್ತಾರಲ್ವಾ, ಅಮಾಯಕರ ಮೇಲೆ ದಾಳಿಗಳನ್ನ ಮಾಡಿಸ್ತಾರಲ್ಲ, ಇನ್ನು ಏನಕ್ಕೆ ಬದುಕಿದಾರೋ ಇವರು ಅಂತ ಸಾಕಷ್ಟು ಜನಕ್ಕೆ ಅನ್ಸಿರುತ್ತೆ. ಹೌದಾ? ಇನ್ನು ಏನಕ್ಕೋಸ್ಕರ ದೇವ್ರು ಇವ್ರನ್ನೆಲ್ಲ ಉಳಿಸಿರ್ತಾರೆ ಅಂತ ಅನ್ಸಿರುತ್ತೆ. ನಿಜಾನ? ಅವಾಗ ದೇವ್ರು ಏನಂತ ಯೋಚನೆ ಮಾಡ್ತಿದ್ದಾರೆ ಹೇಳಿ? ಅವ್ರನ್ನ ತೆಗೆದ್ರೆ ನಿಮ್ಗೆ ಹಾನಿ ಆಗುತ್ತೆ. ಕೆಲವು ವಿಚಾರಗಳಲ್ಲಿ ಟೈಮ್ ಬರ್ಲಿ, ಸುಗ್ಗಿ ಕಾಲ ಬರ್ಲಿ, ನಾನು ಅನ್ಕೊಂಡಿರುವಂತ ಸಮಯ ಬರ್ಲಿ, ಎಲ್ಲರನ್ನ ತೆಗೆದು ಕ್ಲೀನ್ ಮಾಡ್ಬಿಡ್ತೀನಿ ನೋಡಿ. ಇದು ದೇವ್ರು ನಾವ್ ಅನ್ಕೊಳ್ವಂತ ಯಾಕೆ ಇವಾಗ್ಲೇ ಯಾಕಾಗ್ಬಾರ್ದದು? ನಿಜಾನ? ಅಥವಾ ಒಂದು ಅತ್ಯಾಚಾರ ನಡೀತು ಅಂತ ಅನ್ಕೊಳ್ಳಿ. ರೀಸೆಂಟ್ ಆಗಿ ಒಂದು ಅತ್ಯಾಚಾರದ ಕೇಸ್ ಹೊರಗಡೆ ಬಂತು.
32 ಜನನು 33 ಜನನು ಕ್ರೂರ ಮೃಗಗಳಂತೆ ಪ್ರವರ್ತಿಸಿ ಒಂದೇ ಒಂದು ಬಾಲಕಿಯ ಮೇಲೆ 14 ವರ್ಷನೋ ಅನ್ಸುತ್ತೆ ಆ ಬಾಲಕಿಯನ್ನು ಕೆಟ್ಟದ್ದಾಗಿ ನಡೆಸ್ಕೊಂಡಿರುವಂತಹದ್ದು 4 ರಿಂದ 5 ದಿನಗಳು. ಈ ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಎಲ್ಲರಿಗೂ ಸಹ ಕೋಪ ಬಂದಿದೆ. ನ್ಯೂಸ್ ಅನ್ನ ನೋಡ್ತಿರುವಂತಹ ಎಲ್ಲರಿಗೂ ಅನ್ಸಿರುವಂತಹ ವಿಚಾರ ಒಂದೇ, ಈ 32-33 ಜನಕ್ಕೂ ಸಹ ಒಂದೇ ಸರಿ ನೇಣಕ್ ಹಾಕ್ಬಿಡ್ಬೇಕು, ಒಂದೇ ಸರಿ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು. ಎಲ್ಲರಿಗೂ ಹಿಂಗೆ ಅನ್ಸುತ್ತ ಮನುಷ್ಯರು ಅಂದ್ಮೇಲೆ. ಹೌದು, ವಿಚಿತ್ರ ಏನು ಅಂದ್ರೆ ಅವರನ್ನೂ ಸಹ ಅಂತ ಪಾಪಗಳನ್ನ ಮಾಡಿರುವಂತವರನ್ನೂ ಸಹ ದೇವರು ಅವರ ಚಾಯ್ಸ್ ಅದು, ಅಂತ ಪಾಪಗಳನ್ನ ಅಥವಾ ಇನ್ನೊಂದು ಕ್ರೂರವಾಗಿರುವಂತಹ ಪಾಪಗಳನ್ನ ಮಾಡಿರ್ಬೇಕಾದ್ರೂ ದೇವರು ಅವರನ್ನು ಬದುಕಿಸುವಂತಹ ಸಾಧ್ಯತೆ ಅಂತ ನಾ ಹೇಳ್ತಿರುವಂತಹದ್ದು. ಕೆಲವು ಸಾರಿ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಟ್ಟಿರುವಂತಹದನ್ನು ನೀವು ನೋಡ್ತಿರ್ತೀರ. ಓಕೆ, ಅದನ್ನು ಹೊರತುಪಡಿಸಿ ಇನ್ನೂ ಕೆಲವು ಸರಿ ಬದುಕಿಸುವಂತಹ ಒಂದು ಕಾಲದವರೆಗೂ ಒಂದು ಕಾಲದವರೆಗೂ ನೀನ್ ಮಾಡ್ಕೊಂಡು ಹೋಗ್ತಾ ಇರುವ ಒಂದು ದಿನ ಕರೆಕ್ಟ್ ಆಗಿ ಕೊಡ್ತೀನಿ ಅಂತ ಹೇಳ್ಕೊಂಡು ಇನ್ನು ಬದುಕಿಸುವಂತಹ ಸಾಕಷ್ಟು ಇತಿಹಾಸಗಳನ್ನ ನೀವು ನ್ಯೂಸ್ ಅಲ್ಲಿ ನೋಡ್ತಿರ್ತೇವೆ. ಹೌದಲ್ವಾ? ಪಾಪ ಮಾಡಿರ್ತಾರೆ, ಅವರು ಇನ್ನೂ ಬದುಕಿರ್ತಾರೆ, ಇನ್ನೂ ವೃದ್ಧಿ ಆಗ್ತಿರ್ತಾರೆ, ಇನ್ನೂ ಆಸ್ತಿಯನ್ನ ಹೆಚ್ಚು ಮಾಡ್ತಿರ್ತಾರೆ, ಇನ್ನೂ ಹೆಸರನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ, ಮೋಸ ಮಾಡ್ತಿರ್ತಾರೆ, ಗೆಲ್ತಾನೆ ಇರ್ತಾರೆ. ಹೌದಾ? ಇವ್ರನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮಗ್ ಅನ್ನಿಸ್ಬಹುದು ಏನಂತ. ಸತ್ಯವೇದದಲ್ಲಿ ಒಂದು ಮಾತನ್ನ ನೋಡೋಣ. ಕೀರ್ತನೆಗಳು ಮನುಷ್ಯರಿಗೆ ನಾರ್ಮಲ್ ಆಗಿ ದುಷ್ಟರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಹಿಂಗ ಅನ್ಸುತ್ತೆ. ಕೀರ್ತನೆಗಳು 73ನೇ ಅಧ್ಯಾಯವನ್ನು ಓದ್ತೀರಾ? 73ನೇ ಅಧ್ಯಾಯ 1ನೇ ವಚನದಿಂದ ಓದಿ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲ್ಯರಿಗೆ ದಯಾಪರನೇ ಹೌದು. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನನ್ನ ಕಾಲುಗಳು ಜಾರಿದವುಗಳೇ, ನನ್ನ ಹೆಜ್ಜೆಗಳು ತಪ್ಪಿದವುಗಳೇ. ಅವರ ಮರಣವು ನಿರ್ಬಾಧಕವಾಗಿದೆ, ಅವರ ಕಾಯವು ಕೊಬ್ಬುಳ್ಳದ್ದಾಗಿದೆ. ಓದ್ಲ ನಂಗೆ ಮುಂದೆ. ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರಿಗೆ ತಗುಲುವಂತೆ ಅವರಿಗೆ ಅಂಟು ರೋಗವು ತಗುಲುವುದಿಲ್ಲ. ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಕೋಪ ಬರ್ತದೆ ಅಂತ ಹೇಳಿ ನೋಡಿ. ದುಷ್ಟರನ್ನು ನೋಡಿದಾಗ ಒಬ್ಬ ನೀತಿವಂತನಿಗೆ ಅಥವಾ ಈಗ ಹಾಳಾಗಿದ್ದಾರಲ್ವ ಮನುಷ್ಯರು, ಅಷ್ಟಾಗಿ ಹಾಳಾಗದೇ ಇರುವಂತಹ ಒಬ್ಬ ಮನುಷ್ಯನಿಗೆ ಎಷ್ಟು ಕೋಪ ಬರ್ತದೆ ಅಂದ್ರೆ ದುಷ್ಟರನ್ನ ನೋಡಿದಾಗ ಇಷ್ಟು ಕೋಪ ಬರ್ತದೆ. ಏನೇನಿದೆ ಇಲ್ಲಿ ನಾವು ನೋಡಿದಂತಹದ್ದು. ಅದರ ಹೆಡ್ಡಿಂಗ್ ನೀವ ಕೀರ್ತನೆಯ ಹೆಡ್ಡಿಂಗ್ ಏನಂತ ಇದೆ? ದುಷ್ಟರ ಸೌಭಾಗ್ಯವನ್ನು ಕಂಡು ವಿಶ್ವಾಸ ಭ್ರಷ್ಟರಾಗಬಾರದೆಂಬ ಸದ್ಬೋಧೆ. ಆಸಾಫನ ಕೀರ್ತನೆ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲ್ಯರಿಗೆ ದಯಾಪರಣೆ ಹೌದು, 2ನೇ ವಚನ. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಕೊಂಡೆನು. ಅದೇನಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾನು ದುಷ್ಟರ ಸೌಭಾಗ್ಯವನ್ನು ನೋಡಿ, ಅಂದ್ರೆ ದುಷ್ಟರಿಗೆ ಐಡಿಯಲ್ ಆಗಿ ಏನಾಗ್ಬೇಕು? ಶಿಕ್ಷೆ ಆಗ್ಬೇಕು, ಅವ್ರ ಕೆಳಗಡೆ ಬೀಳ್ಬೇಕು, ದೇವರವ್ರನ್ನ ಶಿಕ್ಷಿಸ್ಬೇಕು, ದೇವರವ್ರನ್ನ ನಾಶ ಮಾಡ್ಬೇಕು. ಆದ್ರೆ ಅವ್ರ ಸೌಭಾಗ್ಯ ಮತ್ತೆ 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 ವೃದ್ಧಿ ಆಗ್ತಿರುವಂತಹದನ್ನು ನಾನು ಹೊಟ್ಟೆ ಹುರ್ಕೊಂತಿದ್ದೀನಿ. ನಾನು ಒಂಥರ ವಿಚಿತ್ರವಾಗಿ ಕುಗ್ಗೋಗ್ತಿದ್ದೇನೆ. ಯಾಕೆಂದ್ರೆ ಅಷ್ಟೊಂದು ತಪ್ಪು ಮಾಡ್ತಿರುವಂತವ್ರು ಹಂಗೆಲ್ಲ ಬೆಳ್ಕೊಂಡು ಹೋಗ್ತಿದಾರಲ್ವ, ಅಷ್ಟೊಂದು ತಪ್ಪು ಮಾಡ್ತಿರೋರ್ಗೆ ಏನು ಆಗ್ತಿಲ್ವಲ್ಲ, ಅವ್ರಿಗೆ ಏನಾದ್ರು ಆಗ್ಬೇಕು, ಇದು ನಮ್ಮ ಕೋರಿಕೆ. ಆದ್ರೆ ದೇವ್ರು ಯೋಚನೆ ಮಾಡ್ತಿರುವಂತಹದ್ದು ಒಂದೇ, ಅವ್ರಿಗೇನಾದ್ರು ಆದ್ರೆ ನೀನೇನ್ ಮಾಡ್ತೀಯ, ನಿನಗೇನಾದ್ರು ಹಾನಿ ಆದ್ರೆ ಏನ್ ಮಾಡ್ತೀಯ, ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ ಅಂತಿದ್ದಾರೆ ದೇವ್ರು ನಾವು ನೋಡಿದಂತಹ ಸಾಮ್ಯ ರೂಪದಲ್ಲಿ. ಹೌದಾ? ನಿಮ್ ಗೋಧಿ ಓಕೆ, ಅವ್ರ ಹಣಜಿ ಸರಿ ಆಯ್ತು. ಈಗ ನಾನು ಹಣಜಿಯನ್ನು ಒಂದು ವೇಳೆ ತೆಗೆದ್ರೆ ನಿಮ್ಮ ರೂಟ್ಸ್ ಟ್ಯಾಂಗಲ್ ಆಗಿ ಹೋಗಿದ್ಯಲ್ವಾ, ಬೇರೆ ಏನಾಗಿರುತ್ತೆ ಅಂತ ಹೇಳಿ ಈಗಾಗಲೇ ಮಾತಾಡ್ಕೊಂಡಿದ್ವಿ. ಒಟ್ಟಾಗಿ ಸೇರಿರುತ್ತೆ, ಆಳಕ್ಕೆ ಹೋಗಿ ಬೇರುಗಳು ಎರಡು ಒಟ್ಟಾಗಿ ಸೇರಿರುತ್ತೆ. ಆ ಒಟ್ಟಾಗಿ ಸೇರಿರುವುದರಿಂದ ಹಣಜಿಯನ್ನ ತೆಗಿಬೇಕಾದ್ರೆ ಗೋಧಿ ಸಹ ಹೊರಗಡೆ ಬರುತ್ತೆ, ನಿನಗೂ ಹಾನಿ ಆಗತ್ತೆ ನಾನು ಅವ್ರನ್ನ ತೆಗೆದ್ರೆ. ಅದಕ್ಕೋಸ್ಕರ ಸುಗ್ಗಿ ಕಾಲದವರೆಗೂ ವೆಯ್ಟ್ ಮಾಡ್ತಾರೆ. ಸುಗ್ಗಿ ಕಾಲದವರೆಗೂ ವೆಯ್ಟ್ ಮಾಡಿ, ಸುಗ್ಗಿ ಕಾಲದಲ್ಲೂ ಅದು ಹಣಜಿನೇ ಅಂತ ಗೊತ್ತಾದರೆ ಒಂದು ಗಿಡದ ಮಹತ್ವ ಯಾವಾಗ ಗೊತ್ತಾಗತ್ತಂತೆ? ಒಂದು ಗಿಡದ ಮಹತ್ವ ಸತ್ಯವೇದದ ಪ್ರಕಾರ ಯಾವಾಗ ಗೊತ್ತಾಗತ್ತೆ? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನ, 7:16. ಅವರ ಫಲಗಳಿಂದಲೇ ಅವರನ್ನು ತಿಳ್ಕೊಳ್ಳುವಿರಿ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಹೆಂಗ್ ಗೊತ್ತಾಗೋ? ಸುಗ್ಗಿ ಕಾಲ ಬಂದಿದ ತಕ್ಷಣ ನೀಟಾಗ ಫಲ ನೀವು ನೋಡಿದ್ರಲ್ವ, ಒಂದ್ ಕಡೆ ಬೆಂಡ್ ಆಗಿದೆ, ಒಂದ್ ಕಡೆ ಗೋಧಿಗೆ ಫಲ ಬಂದು ತೆನೆ ಹೊಡೆದು ಬೆಂಡ್ ಆಗಿದೆ ಅದು ತೂಕಕ್ಕೆ. ಯಾಕಂದ್ರೆ ಅಷ್ಟೊಂದು ಫಲ ಇದೆ ಅದರಲ್ಲಿ. ಅದು ಹೆಚ್ಚಿಸ್ಕೊಳ್ತಿಲ್ಲ, ತನ್ನನ್ನು ತಗ್ಗಿಸ್ಕೊಂಡು ಎಲ್ಲರ ಹತ್ರ ಡೌನ್ ಟು ಅರ್ತ್ ಪರ್ಸನಾಲಿಟಿ ಮೇಂಟೈನ್ ಮಾಡ್ಕೊಂಡು ಎಲ್ಲರ ಮುಂದೆನೂ ತಾನು ತಗ್ಗಿಸ್ಕೊಂಡು ತಾನು ಏನೂ ಇಲ್ಲ ಅಂತ ಅನ್ಕೊಂಡು ಬೊಗ್ಗಿದೆ, ಬೆಂಡ್ ಆಗಿದೆ. ಇನ್ನೊಂದ್ ಕಡೆ ಹಣಜಿ ಇದೆಯಲ್ವ, ಸ್ಟ್ರೈಟ್ ಆಗಿ ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಮಾಡಿದ್ದು, ನನ್ನಿಂದಲೇ ಎಲ್ಲರೂ ಅಂತ ಅನ್ಕೊಂಡು ಸ್ಟ್ರೈಟ್ ಆಗಿ ಒಂದ್ ಸ್ವಲ್ಪನು ಬೆಂಡ್ ಆಗದೆ, ಸ್ವಲ್ಪನು ಅಲ್ಲಾಡದೆ ನೀಟಾಗಿ ಸ್ಟ್ರೈಟ್ ಆಗಿ ಕಟ್ಟಿ ತರ ನಿಂತ್ಕೊಂಡಿದೆ. ಇವಾಗ ಗೊತ್ತಾಗೋಯ್ತಾ? ಇದು ಫಲ ಕೊಟ್ಟಿದೆ, ಅದು ಫಲ ಕೊಟ್ಟಿಲ್ಲ. ತಮ್ಮ ಫಲಗಳಿಂದಲೇ ಗೊತ್ತಾಗ್ತಿದೆ ಇದು ಗೋಧಿ, ಅದು ಹಣಜಿ ಅಂತ. ಇವಾಗ ಆಜ್ಞೆ ಕೊಡ್ತಾರೆ ಏನಂತ?
ಟೈಮ್ ಬಂದಿದೆ, ಹೋಗಿ ಕೈ ಹಾಕಿ ಅಣಜಿಗಳನ್ನ ನಿರಾಭ್ಯಾಸವಾಗಿ ಹೋಗಿ ಕಟ್ ಮಾಡ್ಕೊಂಡು ತೆಗೆದು ಸುಟ್ಟು ಹಾಕ್ಬಿಡಿ. ಅದು ನಿಲ್ಲಿಸಬಾರ್ದು, ತೆಗೆದ್ಬಿಟ್ಟು ಹೊರಗಡೆ ಎಲ್ಲೂ ಇಡಬೇಡಿ, ಅದನ್ನ ತಗೊಂಡು ಹೋಗಿ ನೀಟಾಗಿ ಸುಟ್ಟಾಕ್ಬಿಡಿ. ಹೌದಾ? ಹಿಂಗ್ ತೆಗೆದ್ರೆ ಹಂಗ್ ಸುಟ್ಟಾಕ್ಬಿಡ್ಬೇಕು. ಮತ್ತೆ ಇಡುವಂತಹ ಪಾಸಿಬಿಲಿಟಿ ಎಲ್ಲ ಟೈಮ್ ಎಲ್ಲ ಇಲ್ಲ, ಅದಕ್ಕೆ ತೆಗೆದು ಸುಟ್ಟಾಕುವಂತಹದ್ದೇ. ಅವಾಗ ಗೋಧಿಗಳು ಸೇಫ್, ಗೋಧಿಗಳು ನೀಟಾಗಿ ಹೊರಗಡೆ ಬರುತ್ತಾ ಅವಾಗ. ಇಷ್ಟು ಯೋಚನೆ ಮಾಡ್ತಿದಾರೆ ದೇವರು ನಮ್ಮ ಬಗ್ಗೆ. ನಾವೇನು ಇವ್ರು ನಮಗ್ ಬೈದ್ರು, ಇನ್ನ ತೀರ್ಪು ನಡೆದಿಲ್ಲ ಇವ್ರಿಗೆ, ಇವ್ರು ನಮಗ್ ಬೈದ್ರು, ಇನ್ನ ತೀರ್ಪು ನಡೆದಿಲ್ಲ, ಇವ್ರು ಅನ್ಯಾಯ ಮಾಡ್ತಿದ್ದಾರೆ ಆದ್ರೂ ಬೆಳೀತಿದ್ದಾರೆ, ಇವ್ರು ಅನ್ಯಾಯ ಮಾಡ್ತಿದ್ದಾರೆ ಇನ್ನೂ ವೃದ್ಧಿ ಆಗ್ತಿದ್ದಾರೆ, ಇನ್ನೂ ಆಶೀರ್ವಾದ ಹೊಂದುತ್ತಿದ್ದಾರೆ, ಯಾಕೆ ಹಿಂಗ ಆಗ್ತಿದೆ ಅಂತ 73ನೇ ಕೀರ್ತನೆ ತರ ಯೋಚನೆ ಮಾಡ್ಕೊಂಡು ಕೂತಿದೀವಿ. ಹೌದಾ? 73ನೇ ಕೀರ್ತನೆ ನಮಗೆ ಸಾದೃಶ್ಯವಾಗ್ಬೇಕದು ಇವಾಗ ಅಂತ ಅನ್ನುವಂತಹ ಕಾರಣಕ್ಕೋಸ್ಕರ ದೇವರು ಸತ್ಯವೇದದಲ್ಲಿ ಇಟ್ಟಿರುವಂತಹದ್ದು. ಇವ್ರು ವೃದ್ಧಿ ಆಗ್ತಾರಲ್ವಾ, ಅವ್ರು ವೃದ್ಧಿ ಆಗ್ತಾರಲ್ವಾ, ಈ ಪಾಪಿನ ವೃದ್ಧಿ ಆಗ್ತಾನಲ್ವಾ, ಕಷ್ಟಗಳೆಲ್ಲ ನನಗೆ ಬರುತ್ತಾ, ಈ ತರ ಅನ್ಕೊಂಡಿರ್ತೀವ. ಸ್ವಲ್ಪ ಕಾಲ ಕಷ್ಟಗಳನ್ನ ಸಹಿಸ್ಕೊಂಡಿದ್ರೆ ಸುಗ್ಗಿ ಕಾಲ ಬಂದ್ರೆ ದೇವರು ಖಚಿತವಾಗಿ ಬೇರ್ಪಡಿಸ್ತಾರೆ, ಖಚಿತವಾಗಿ ತೆಗೆದು ಹಾಕ್ತಾರೆ, ಖಚಿತವಾಗಿ ಕಳೆಗಿಡಗಳನ್ನು ಸುಟ್ಟು ಹಾಕ್ತಾರೆ. ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 11ನೇ ವಚನ, 8-11. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಏನಕ್ಕೋಸ್ಕರ ಪಾಪ ಮಾಡ್ಬೇಕು ಅನ್ನುವಂತಹ ಆಲೋಚನೆ ಬರುತ್ತಂತೆ ಮನುಷ್ಯರ ಮನಸ್ಸಿನಲ್ಲಿ. ಈಗಾಗ್ಲೇ ಪಾಪ ಮಾಡ್ತಿರುವಂತವ್ರು ಏನಾದ್ರು ಶಿಕ್ಷೆ ತಗೊಳ್ತಿದಾರ? ಇಲ್ಲ. ಈಗಾಗ್ಲೇ ಪಾಪ ಮಾಡ್ತಿರುವಂತವರಿಗೆ ದೇವ್ರು ಏನಾದ್ರು ಮುಯಿ ತೀರಿಸ್ತಿದಾರ ಇಮಿಡಿಯೇಟ್ ಆಗಿ? ಇಲ್ಲ. ಹಾಗಾದ್ರೆ ನಾವು ಪಾಪ ಮಾಡ್ಬೋದಲ್ವಾ? ಗೋಧಿ ಏನ್ ಅನ್ಕೊಳ್ಳುತ್ತೆ ಅಂದ್ರೆ ಹಣಜಿಯನ್ನ ನೋಡ್ಕೊಂಡು, ನನ್ನ ಪಕ್ಕದಲ್ಲಿರುವಂತಹದ್ದು ಹಣಜಿ, ಆದ್ರೆ ಇನ್ನೂ ಏನಕ್ಕೋಸ್ಕರ ಕೆಲಸದವರು ಬಂದಿದ್ದನ್ನು ತೆಗ್ದಾಗ್ತಿಲ್ಲ, ನಾನು ಹಣಜಿಯಾಗಿ ಯಾಕೆ ಬದಲಾಗಬಾರ್ದು? ನಾನು ಸಹ ಫಲ ಕೊಡುತ್ತೆ, ಏನಕ್ಕೋಸ್ಕರ ಹಣಜಿಯಾಗಿ ಬದಲಾಗಬಾರ್ದು? ಹಣಜಿಯ ಜೀವನನೇ ಎಷ್ಟು ಚೆನ್ನಾಗಿದೆಯಲ್ಲೋ ಅಂತ ಅನ್ಕೊಂಬಾರ್ದು ಗೋಧಿ ನೋಡಿ. ಏನಕ್ಕೋಸ್ಕರ ಅನ್ಕೊಂಬಾರ್ದು? ಟೈಮ್ ಬರುತ್ತೆ, ಸುಗ್ಗಿ ಕಾಲ ಬಂದಾಗ ದೇವ್ರು ಹಣಜಿಯನ್ನ ತೆಗೆದು ಸುಟ್ಟು ಹಾಕ್ತಾರೆ, ಗೋಧಿಯನ್ನು ತೆಗೆದು ಚೀಲಕ್ಕೆ ತುಂಬಿತಾರೆ. ನಿಜನ? ಈ ಎರಡೂ ಪದಾರ್ಥಗಳು ಹೋಗುವಂತಹ ಜಾಗಗಳು ಬೇರೆ. ನೋಡ್ತಿರ್ಬೇಕಾದ್ರೆ ಗೋಧಿ ಜೊತೆನೆ ಹಣಜಿನೂ ಅದೇ ತರ ಅದಕ್ಕಿಂತ ಚೆನ್ನಾಗಿ ಬೆಳೆಯುವಂತಹ ಸಾಧ್ಯತೆಯೂ ಇರುತ್ತೆ ಬೆಳಿಬೇಕಾದ್ರೆ. ಆದ್ರೆ ಕೊನೆಗೆ ಅಂತ್ಯಾವಸ್ಥೆ ಏನು? ಗೋಧಿಯ ಅಂತ್ಯಾವಸ್ಥೆ ಏನು? ಚೀಲಕ್ಕೆ ಹೋಗಿ ನೀಟಾಗಿ ಆಹಾರವಾಗುತ್ತೆ. ಇದರ ಅಂತ್ಯಾವಸ್ಥೆ ಏನು? ಬೆಂಕಿಗೆ ಹೋಗಿ ಕಂಪ್ಲೀಟ್ ಆಗಿ ಅದರ ಜನ್ಮ ಜಾಲಾಡಿದಂತೆ ಸುಟ್ಟು ಹಾಕಲ್ಪಡುತ್ತೆ. ಹೌದಾ? ಮತ್ತೆ ಅದರ ಟ್ರೇಸಸ್ ಸಹ ಇರೋದಿಲ್ಲ, ಆ ಹಣಜಿಯ ಟ್ರೇಸಸ್ ಸಹ ಇರೋದಿಲ್ಲ, ಯಾವುದೇ ಒಂದು ಚಿಕ್ಕ ಚಿಕ್ಕ ಪದಾರ್ಥವೂ ಸಹ ಇರೋದಿಲ್ಲ, ಅಷ್ಟು ಕಂಪ್ಲೀಟ್ ಆಗಿ ಸುಡಲ್ಪಡುತ್ತೆ. ಇದು ವಿಚಾರ. ಅದಕ್ಕೋಸ್ಕರ ಗೋಧಿ ಯಾರನ್ನ ನೋಡ್ಬಾರ್ದು? ಹಣಜಿಯನ್ನ ನೋಡಿ, ಹಣಜಿ ಜೀವನ ಎಷ್ಟು ಚೆನ್ನಾಗಿದೆಯಲ್ವಾ, ಫಲನೂ ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಸ್ಟ್ರೈಟ್ ಆಗಿ ಹೈಟ್ ಆಗಿ ನಿಂತ್ಕೊಬಿಡ್ಬೋದು ಅಂತ ಅನ್ಕೊಂಬಾರ್ದು. ಗೋಧಿಯ ತೀರ್ಪು ಗೋಧಿಗೆ, ಹಣಜಿಯ ತೀರ್ಪು ಹಣಜಿಗೆ. ದೇವ್ರು ತೀರ್ಸುವಂತಹದ್ದು ಲೇಟ್ ಆಗ್ಬೋದು ಅಷ್ಟೇ, ತೀರ್ಪು ಮಾಡುವಂತಹದ್ದು, ದೇವ್ರು ಮುಯಿ ತೀರ್ಸುವಂತಹದ್ದು ಲೇಟ್ ಆಗ್ಬೋದು ಅಷ್ಟೇ. ಲೇಟ್ ಆಗಿದೆ ಅಂದ ಮಾತ್ರಕ್ಕೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಅನ್ನುವಂತಹದ್ದಲ್ಲ ಅದರ ಅರ್ಥ. ಇವಾಗ ನೀವು ಓದಿದ್ರಲ್ವ ಪ್ರಸಂಗಿ ಗ್ರಂಥದಲ್ಲಿ, ಮನುಷ್ಯರ ಮನಸ್ಸಲ್ಲಿ ಏನಕ್ಕೋಸ್ಕರ ಆಲೋಚನೆ ಹುಟ್ಟುತ್ತೆ ಅಂದ್ರೆ ಪಾಪ ಮಾಡ್ಬೇಕು ಅಂತ. ಈಗಾಗ್ಲೇ ಪಾಪ ಮಾಡಿರುವಂತವ್ರು ಚೆನ್ನಾಗಿದಾರಲ್ವಾ, ನಾವು ಯಾಕೆ ಪಾಪ ಮಾಡಬಾರ್ದು ಅನ್ನುವಂತಹ ಆಲೋಚನೆ ನಮಗ್ ಬಂದ್ರೆ ಈ ಜಾಂಬಿ ರೂಪವನ್ನು ಮತ್ತೆ ಓದ್ಬೇಕು. ಈಗಾಗ್ಲೇ ಪಾಪ ಮಾಡ್ತಿರುವಂತವ್ರಿಗೆ ಏನಕ್ಕೋಸ್ಕರ ಶಿಕ್ಷಿಸ್ತಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಪಾಸಿಬಿಲಿಟಿ ಅವ್ರನ್ನ ಒಂದ್ ವೇಳೆ ಶಿಕ್ಷಿಸಿದ್ರೆ ನಮಗ್ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಎರಡನೇದು, ಒಂದ್ ವೇಳೆ ಅವ್ರ ರಕ್ಷಣೆ ಮಾರ್ಗದಲ್ಲಿ ಬಂದ್ರು ಬರ್ಬೋದು ಇವತ್ತಲ್ಲ ನಾಳೆ. ಅದು ದೇವರ ತಾಳ್ಮೆ ಅನ್ನುವಂತಹದ್ದು, ದೇವರ ದೀರ್ಘ ಶಾಂತಿ ಅನ್ನುವಂತಹದ್ದು ಅಪಾರವಾಗಿರುವಂತಹದ್ದು. ಹೌದಲ್ವಾ? ಎರಡನೇ ರೀಸನ್ ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ದೀವಿ. ಈಗಾಗ್ಲೇ ಅವ್ರ ರಕ್ಷಣೆ ಮಾರ್ಗದಲ್ಲಿ, ಅಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅವ್ರ ರಕ್ಷಣೆ ಮಾರ್ಗದಲ್ಲಿ ಬರ್ಬೋದು, ಅದಕ್ಕೋಸ್ಕರ ಉಳಿಸ್ತಾರೆ ಅಂತ ಹೇಳಿ. ಅದನ್ನ ನಾವು ಇವತ್ತು ಮಾತಾಡ್ಕೊಳ್ತಿಲ್ಲ. ಇವತ್ ನಾವು ಮಾತಾಡ್ಕೊಳ್ತಿರುವಂತಹದ್ದೆಲ್ಲ ಅವ್ರಿಗೊಂದ್ ವೇಳೆ ಶಿಕ್ಷೆ ಕೊಟ್ರೆ ನಮಗೂ ತೊಂದರೆ ಆದ್ರೆ, ಇದು ದೇವ್ರ ಯೋಚನೆ ಮಾಡ್ತಿರುವಂತಹದ್ದು. ಹೌದಾ? ದೇವ್ರ ಮೇಲಿಟ್ಟಿರುವಂತಹ ಕನ್ಸನ್ನ ಒಂದ್ಸಾರಿ ನೋಡಿ. ನಿಮ್ಮ ಸುತ್ತ ಇರುವಂತಹ ಯಾರನ್ನ ನಮಗನ್ನಿಸ್ಬೋದು ಇವ್ರನ್ನ ತೆಗೆದಾಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ, ಅವ್ರನ್ನ ತೆಗೆದ್ರೆ ನಮಗ್ ಹಾನಿ ಆದ್ರೆ, ಅವ್ರನ್ನ ತೆಗೆದ್ರೆ ನಾವು ಒಂದ್ ವೇಳೆ ಕಷ್ಟಕ್ಕೆ ಸಿಲುಕಿ ದೇವ್ರಿಗೆ ದೂರ ಆದ್ರೆ, ಹೌದಲ್ವಾ? ಇದನ್ನ ನೋಡ್ಬೇಕಾದ್ರೆ ಈ ರೀತಿಯಾಗಿರುವಂತಹ ಮನಸ್ಥಿತಿ, ಮನೋಭಾವ ಏನಿದೆಯಲ್ವಾ, ಅಂದ್ರೆ ದುಷ್ಟರಿಗೂ ಶಿಕ್ಷೆ ಆಗ್ಬೇಕು, ಇವಾಗ್ಲೇ ಆಗ್ಬೇಕು, ಹಿಂಗ್ ಯೋಚನೆ ಮಾಡಬಾರ್ದು. ನಾವು ಮೆಚ್ಯೂರ್ಡ್ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ, ಅಂದ್ರೆ ಬೆಳೆದಿರುವಂತಹ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ, ಅವ್ರಿಗೆ ಶಿಕ್ಷೆ ಇಮಿಡಿಯೇಟ್ ಆಗಿ ಆಗ್ಬೇಕು, ಇವ್ರಿಗೆ ಶಿಕ್ಷೆ ಇಮಿಡಿಯೇಟ್ ಆಗಿ ಆಗ್ಬೇಕು. ಈ ರೀತಿಯಾಗಿರುವಂತಹ ಯೋಚನೆಗಳು ಬರಬಾರ್ದು ನಮ್ಮಲ್ಲಿ. ಎಂತ ಯೋಚನೆ ಬರ್ಬೇಕು? ಕಳೆದ ವಾರ ನಾವು ನೋಡಿದ್ವಲ್ವಾ, ಯಾವ ಸಂದೇಶವನ್ನು ಸಂಡೆ ಮಾತಾಡ್ಕೊಂಡಂತಹದ್ದು, ಕ್ಷಮೆಯ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ವಲ್ವಾ. ಆ ಕ್ಷಮೆಯ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ನೀವು ನೋಡಿದ್ರಿ, ಅವ್ರು ಎಷ್ಟೇ ಎದುರುಗಿರುವಂತಹ ವ್ಯಕ್ತಿ ಎಷ್ಟೇ ಪಾಪಗಳನ್ನು ಮಾಡಿದ್ರು, ಎಷ್ಟೇ ತಪ್ಪುಗಳನ್ನು ಮಾಡಿದ್ರು, ನಮ್ಮ ಮನಸ್ಥಿತಿ ಯಾವಾಗ್ಲೂ ಹೇಗಿರ್ಬೇಕು ಅಂತ ಹೇಳಿದ್ರೆ,
ಕ್ಷಮಿಸ್ಬೇಕು. ತಂದೆ ಇವ್ರು ಏನ್ ಮಾಡ್ತಿದಾರೋ, ಯೇಸು ಕ್ರಿಸ್ತರು ಮಾತಾಡಿದ್ರಲ್ವಾ, ಇವ್ರು ಏನ್ ಮಾಡ್ತಿದಾರೋ ಇವ್ರಿಗೆ ಗೊತ್ತಿಲ್ಲ, ಕ್ಷಮಿಸಿ ಅವರನ್ನ. ಅಥವಾ ಇವಾಗ್ಲೇ ನಾಶ ಮಾಡ್ಬಿಡಿ ಇವ್ರನ್ನ, ಇವಾಗ್ಲೇ ನಾಶ ಆಗೋಗ್ಬೇಕು, ಇದಾಗೋಗ್ಬೇಕು, ಅದಾಗೋಗ್ಬೇಕು, ಇವ್ರ ಕುಟುಂಬ ಸರ್ವನಾಶ ಆಗೋಗ್ಬೇಕು, ಅಥವಾ ಇವ್ರು ಹಿಂಗೆ ಇದಾಗೋಗ್ಬಿಡ್ಬೇಕು, ಒಂದ್ ಕಾಯಿಲೆ ಬಂದ್ಬಿಡ್ಬೇಕು, ಈ ಲೋಕದಲ್ಲಿ ಶಾಪ ಹಾಕುವಂತದ್ದು ಹಂಗೆ ಅಲ್ವಾ, ಬರಬಾರದು ರೋಗ ಬರ್ಬೇಕು. ಆತರ ಅಲ್ಲದೆ ಒಂದು ಮೆಚ್ಯೂರ್ಡ್ ಕ್ರೈಸ್ತರಾಗಿ ನಾವು ಯೋಚನೆ ಮಾಡಿದಾಗ ಖಂಡಿತ ನೀವ್ ಅನ್ಕೊಂಡಿರುವಂತಹದನ್ನ ದೇವ್ರು ಮಾಡಿ ಮುಗಿಸ್ತಾರೆ. ಇವಾಗಲ್ಲ, ಸುಮೀಕಾಲ ಬಂದಾಗ. ಯಾಕಂದ್ರೆ ಅವ್ರಿಗೂ ಚಾನ್ಸ್ ಸಿಗ್ಬೇಕು, ಅವ್ರು ಮಾರ್ಪಡ್ತಾರೋ ಇಲ್ವೋ, ಅವ್ರ ಫಲ ಕೊಡ್ತಾರೋ, ಕೊನೆವರೆಗೂ ಹಂಗೆ ಹಣಜಿಯಾಗಿದ್ಬಿಡ್ತಾರೋ ಅನ್ನುವಂತಹದ್ದು ಅದು ಫೈನಲ್ ಆಗಿ ಹೊರಗಡೆ ಬರ್ಬೇಕು. ಆ ರಿಸಲ್ಟ್ ದಿನ ಖಂಡಿತವಾಗಿ ದೇವ್ರ ನ್ಯಾಯ ತೀರ್ಪು ತೀರಿಸ್ತಾರೆ. ಆದ್ರೆ ಸದ್ಯಕ್ಕೆ ದುಷ್ಟರನ್ನು ಹೆಸರುವಂತಹದೇನಕ್ಕೋಸ್ಕರ ನಮಗೆ ಹಾನಿಯಾಗಬಾರದು, ನಮ್ಗೆ ಯಾವುದೇ ರೀತಿಯಾಗಿರುವಂತಹ ಅಡಚಣೆಗಳಾಗಬಾರ್ದು. ಅದರಿಂದ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ಜೀವನ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ, ನಾವಿಲ್ಲಿ ವಾಸ ಮಾಡುವಂತಹದ್ದು, ನಾವಿರುವಂತಹ ಜಾಗ, ನಾವು ತಿನ್ನುವಂತಹ ಊಟ, ಪ್ರತಿಯೊಂದೊಂದು ವಿಷಯದ ಬಗ್ಗೆನೂ ದೇವ್ರು ಯೋಚನೆ ಮಾಡ್ತಾರೆ. ಅಷ್ಟೆಲ್ಲ ಯೋಚನೆ ಮಾಡಿ ದೇವ್ರು ಇಷ್ಟೊಂದು ದೊಡ್ಡ ಡಿಸಿಷನ್ ತಗೋಬೇಕಾದ್ರೆ ನಾವು ಇವತ್ತೇನಾದ್ರೂ ಆಗ್ಬಾರ್ದು ಆ ವ್ಯಕ್ತಿಗೆ ಅನ್ಕೊಡುವಂತಹದ್ದು ತಪ್ಪು. ಜೊತೆಯಲ್ಲಿ ಹಣಜಿಯ ಜೀವನ ಚೆನ್ನಾಗಿದೆಯಲ್ವಾ, ನಾನು ಯಾಕೆ ಹಣಜಿ ತರನೇ ಆಗೋಗ್ಬಾರ್ದು ಅನ್ನುವಂತಹ ಒಂದು ಗೋಧಿಗೆ ಹಣಜಿ ಆಗುವಂತಹ ಆಪ್ಷನ್ ಇರೋದಿಲ್ಲ. ಯಾಕಂದ್ರೆ ನೀವು ಗೋಧಿಯ ಬೀಜ ಬಿತ್ತಿದಾಗ ಗೋಧಿನೇ ಬರುತ್ತೆ, ಕಳೆ ಗಿಡಗಳೆಲ್ಲ ಬಿತ್ತಿದಾಗ ಕಳೆ ಗಿಡಗಳು ಹಣಜಿನೇ ಬರುತ್ತೆ. ಅಲ್ಲಿ ಚೇಂಜ್ ಆಗುವಂತ ಆಪ್ಷನ್ ಇಲ್ಲ. ಆದ್ರೆ ನಮ್ಗೆ ಆಪ್ಷನ್ ಇದೆ. ಏನು, ಒಂದು ಗೋಧಿ ಹಣಜಿಯಾಗಿ ಬದಲಾಗ್ಬೋದಾ ಹೇಳಿ? ಮನುಷ್ಯರಲ್ಲಿ ಒಂದು ಗೋಧಿ ಹಣಜಿಯಾಗಿ ಬದಲಾಗ್ಬೋದು? ಆಗ್ಬೋದಣ್ಣ. ಅದಕ್ಕೋಸ್ಕರ ನಾವು ಹುಷಾರಾಗಿರ್ಬೇಕಾಗಿರುವಂತಹದ್ದು. ಯಾಕಂದ್ರೆ ನಾವ್ ಯಾವಾಗ ಹಣಜಿಯನ್ನು ನೋಡಿ ಅದರ ಜೀವನ ಚೆನ್ನಾಗಿದೆ, ಅದು ಹಣಜಿಯಾಗಿದ್ರೂ ದೇವ್ರು ಇನ್ನೂ ಕಿತ್ತು ಹಾಕಿಸ್ತಿಲ್ಲ, ತೆಗೆದು ಹಾಕಿಸ್ತಿಲ್ಲ ಅಂತ ಹೇಳಿ ಅನ್ಕೊಳ್ತೀವೋ, ಅವಾಗ ನಾವು ಹಣಜಿಯಾಗಿ ಬದಲಾಗಬಹುದಾಗಿರುವಂತ ಅವಕಾಶ ಇರುತ್ತೆ. ಫೈನಲ್ ರಿಸಲ್ಟ್ ಅನ್ನು ದೇವರು ಖಂಡಿತವಾಗಿ ಚೆಕ್ ಮಾಡ್ತಾರೆ. ಸೊ ಇದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತೂ ಸಹ ದುಷ್ಟರಿಗೆ ತಕ್ಷಣವೇ ತೀರ್ಪಾಗ್ತಿಲ್ಲ ಅಂತ ಮಾತ್ರಕ್ಕೆ ದುಷ್ಟರ ಜೀವನ ಚೆನ್ನಾಗಿದೆ ಅಂತ ಖಂಡಿತವಾಗಿ ಅನ್ಕೊಬಾರ್ದು. ಪಾಪ ಮಾಡ್ಲಿಕ್ಕೆ ಧೈರ್ಯ ತಗೊಂಬಾರ್ದು. ಇಮಿಡಿಯೇಟ್ ಆಗಿ ಶಿಕ್ಷೆ ಆಗ್ತಿಲ್ಲ ಅಂದ ಮಾತ್ರಕ್ಕೆ ನಾನು ಪಾಪ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಲ್ವಾ, ಪಾಪ ಮಾಡುವಂತಹದ್ದು ಅಭ್ಯಾಸ ಆಗಿ ಹೊರಟೋಗುತ್ತೆ. ಆಮೇಲೆ ನಾವು ಬಿಡ್ಬೇಕಂದ್ರೂ ಅದ್ ಬಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಾಮ್ಯ ರೂಪ ಅರ್ಥ ಆಗಿದೆ ಅಂತ ಹೇಳಿ ನಂಬ್ತಿದ್ದೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಮ್ಮ ಬಗ್ಗೆ ನೀವು ಮಾಡಿರುವಂತಹ ಅಪಾರವಾಗಿರುವಂತಹ ಯೋಚನೆ ಸಂಕಲ್ಪ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ಮ ಜೀವನದ ಬಗ್ಗೆ ನೀವು ಎಷ್ಟೆಲ್ಲ ಯೋಚನೆ ಮಾಡ್ತೀರಾ ಅಂತ ಅನ್ನಿಸ್ತಿದೆ ತಂದೆ. ನಮ್ಮ ಜೀವನದ ಬಗ್ಗೆ ನಾವ್ ಯೋಚನೆ ಮಾಡುವಂತಹದ್ದು ಏನೇನು ಅಲ್ಲ. ನಮಗೆ ತೊಂದರೆ ಆಗತ್ತೆ ಅಂತ ಹೇಳಿ ನೀವು ಮತ್ತೆ ದುಷ್ಟರಿಗೂ ಟೈಮ್ ಕೊಟ್ಟು, ನಿಮ್ಮ ದೃಷ್ಟಿಯಲ್ಲಿ ತೆಗಿಬೇಕು ಅನ್ನುವಂಥವರಿಗೂ ಸಹ ಟೈಮ್ ಕೊಟ್ಟು ಕಾದು ಅವರ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೇನೋ ಅಂತ, ಅವರನ್ನ ತೆಗೆದ್ರೆ ನಮ್ಗೇನಾದ್ರೂ ಹಾನಿ ಆಗತ್ತೆ ಅಂತ ನಾವು ಮತ್ತೆ ಕಾದು ನಿಮ್ಮ ದೀರ್ಘ ಶಾಂತಿ, ನಿಮ್ಮ ತಾಳ್ಮೆ, ನಮ್ಮ ಕುರಿತಂತೆ ನೀವು ಇಟ್ಟಿರುವಂತಹ ಪ್ರೀತಿ ಎಲ್ಲ ಕಾಣಿಸಿದೆ ತಂದೆ ಈ ಸಾಮ್ಯ ರೂಪದಲ್ಲಿ. ನಮಗೆ ಧನ್ಯವಾದಗಳು. ನಿಮ್ಮ ಮಗನ ಮೂಲಕ ಈ ಸಾಮ್ಯ ರೂಪವನ್ನು ಮೊದಲನೇ ಶತಮಾನದಲ್ಲಿ ನಮ್ಮೆಲ್ಲರಿಗೋಸ್ಕರ ಮಾತಾಡಿದ್ದಕ್ಕೆ. ಇದನ್ನು ತಿಳ್ಕೊಂಡಿರುವಂತಹ ನಾವು ತಂದೆ, ನಾವ್ ಯಾವಾಗ್ಲೂ ಗೋಧಿಯಾಗಿ ಇದ್ದು ಹಣಜಿಯಾಗಿ ಬದಲಾಗದಂತೆ, ಯಾವಾಗ್ಲೂ ಸಹ ತಗ್ಗಿ ಬೊಗ್ಗಿ ನಾನೇ ಎಲ್ಲ, ನನ್ನಿಂದಲೇ ಪ್ರತಿಯೊಂದು ಸಹ, ನಾನಿಲ್ಲ ಅಂತ ಹೇಳಿದ್ರೆ ಏನೂ ಅಲ್ಲ ಅನ್ನುವಂತಹ ಅಹಂಕಾರ ಯಾವತ್ತಿಗೂ ಸಹ ಹಣಜಿಯ ರೂಪದಲ್ಲಿ ನಮಗ್ ಬರುತ್ತೆ. ಫಲ ಇರುವಂತಹ ಗಿಡ, ಒಳ್ಳೆ ಫಲ ಇರುವಂತಹ ಗಿಡ ಯಾವಾಗ್ಲೂ ಸಹ ತಗ್ಗಿರುತ್ತೆ, ಬೊಗ್ಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೋಧಿಯ ಗಿಡವನ್ನ, ಗೋಧಿಯ ತೆನೆ ಬಗ್ಗೆ ಮಾತಾಡ್ಕೊಂಡಿದ್ವಿ ತಂದೆ. ಅದು ನಮ್ಮೆಲ್ಲರ ಜೀವನದಲ್ಲಿ ಬರುವಂತೆ, ಸ್ಥಿರವಾಗಿ ಅದು ನಿಲ್ಲುವಂತೆ, ಅದನ್ನು ಅಳವಡಿಸಿಕೊಡುವಂತಹ ಭಾಗ್ಯವನ್ನು ಕೃಪೆಯನ್ನು ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಸಹ ತಾವು ಕೇಳಿರುವಂತಹ ಮಾತುಗಳು ಅಳವಡಿಸಿಕೊಳ್ಳಿಕ್ ಬೇಕಾಗಿರುವಂತಹ ಅವಕಾಶಗಳನ್ನ ಅವರ ಜೀವನದಲ್ಲಿ ಕೊಡಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡ್ತಾ, ಹಾಗೆ ಅಪ್ಪ ನಮಗೆ ವಾಕ್ಯ ತಿಳಿಸ್ಕೊಡ್ತಿರುವಂತಹ ನಮ್ಮ ಸಭಾಪಾಲಕರು, ಅವರ ಆರೋಗ್ಯ, ಅವರ ಅವಶ್ಯಕತೆಗಳು ನಿಮಗೆ ಗೊತ್ತುತ್ತಂದೆ. ಹಾಗೆ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಕಾರ್ಯಕ್ರಮವನ್ನ ಇನ್ನೊಬ್ಬರಿಗೆ ಹಂಚುವಂತಹದ್ರಲ್ಲಾಗಿರ್ಬೋದು, ಇನ್ನೊಬ್ಬರಿಗೆ ಸುವಾರ್ತೆ ಹೇಳುವಂತಹ ಜನ ಆಗಿರ್ಬೋದು, ಪ್ರತಿಯೊಬ್ಬೊಬ್ಬರು ಸಹ ಅವ್ರು ಮಾಡ್ತಿರುವಂತಹದ್ದು ನಿಮ್ಮ ರಾಜ್ಯದ ನಿಮಿತ್ತ, ನಿಮ್ಮ ರಾಜ್ಯವನ್ನು ಕಟ್ಟುವುದರ ನಿಮಿತ್ತ ಅಂತ ಹೇಳಿ ನಮ್ಗೆ ಗೊತ್ತು ಅಪ್ಪ. ಅವರಿಗೆ ಬರ್ಬೇಕಾಗಿರುವಂತಹ ಪ್ರತಿಫಲವನ್ನ ಖಚಿತವಾಗಿ ನೀವು ಯುಗದ ಸಮಾಪ್ತಿಯಲ್ಲಿ ಅಥವಾ ಸುಗ್ಗಿ ಕಾಲದಲ್ಲಿ ಖಂಡಿತವಾಗಿ ಕೊಡ್ತೀರಾ ಅಂತ ಹೇಳಿ ನಾವೆಲ್ಲರೂ ನಂಬ್ತಿದ್ದೇವೆ. ಸಮಸ್ತವನ್ನು ನಿಮ್ಮ ಕರ್ತಲ್ಲಿ ಸಮರ್ಪಿಸಿಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿಕೊಟ್ಟು ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.